ಈಗಾಗಲೇ ಕಸ್ಟಮರ್ ಇದಕ್ಕೆ ರೆಡಿ ಇದ್ದಾರೆ, ಮತ್ತೆ ನಮಗೆ ಕೇಳಿಸಲ್ಲ, ನಮ್ಗೆ ಕುಂಡ್ರಿಸ್ತಾರೆ. ಅವರೇ ಹೋಗಿ ಎಲ್ಲ ಕಿತ್ತು ಚೀಲಕ್ಕೆ ತುಂಬಿ ತೂಕ ಮಾಡಿ ದುಡ್ಡು ಕೊಟ್ಟು ಬಾಯಿ ಹೊಲ್ಕೊಂಡು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ. ರಿಯಲಿ ಚಳ್ಳಕೆರೆ, ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಬೆಂಗಳೂರಿಂದ ಬರ್ತಾರೆ. ಒಂದೊಂದು ಕ್ವಿಂಟಲ್ ತಗೊಂಡೋಗ್ತಾರೆ. ಒಬ್ಬೊಬ್ರು ಮಾರೋದು ಗೊತ್ತಿರಬೇಕು. ಮಾರೋದು ಗೊತ್ತಿದ್ರೆ ಮಾತ್ರ ನಿಜವಾದ ರೈತನಿಗೆ ಬೆಲೆ ಸಿಗುತ್ತೆ, ಅನುಕೂಲ ಆಗುತ್ತೆ. ಇವನು ಬೆಳೆದು ಮಾರ್ಕೆಟಿಗೆ ತಗೊಂಡೋಗಿ ಕೇಳಿದಷ್ಟು ಕೊಟ್ರೆ ಇವನಿಗೆ ಮಾಡಿದ ಕೂಲಿ ಸಿಗಲ್ಲ. ಯಾರಿಗೂ ದಲ್ಲಾಳಿಗೆ ಅಥವಾ ಮಾರ್ಕೆಟ್ಗೆ 30 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಕೆಜಿ 20-30 ರೂಪಾಯಿ ಕೇಳ್ತಾರೆ. ಇದೇ ಮಾರ್ಕೆಟಿಂಗ್. ಅದಕ್ಕೆ ಅಷ್ಟು ಡೆವಲಪ್ ಆಗಿರೋದು. ಅವ್ರು ಮಾತಾಡ್ಸಕ್ ಏನಮ್ಮ 100 ರೂಪಾಯಿ 130 ರೂಪಾಯಿ ಹೇಳ್ತೀಯಲ್ಲಮ್ಮ, 110 ಕೂಡ ಹೋಗಲೇ ಅಂತ ಒಂದೇ ಕತ್ತಿರದ ಬಿಡ್ತಾರೆ. ಬಟ್ ಒಂದು ನಾನು ಅಲ್ಲಿ ಮಾರ್ಕೆಟಿಂಗ್ ಕಂಡ್ಕೊಂಡು ಎಷ್ಟೆಷ್ಟು ಆರ್ಡ್ರ್ ಆಗಿದಾವೆ ಅಷ್ಟೆಷ್ಟೇ ಕಿತ್ಕೊಂಡು ಹೋಗೋದು. ನಾನು ಸುಮ್ಮನೆ ತಗೊಂಡೋಗಿ ಗುಡ್ಡೆ ಹಾಕಲ್ಲ. ನಾನು ಆರ್ಡ್ರು ಸಿಗ್ತಾ ಸರ್. ಇವತ್ತು 1000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಮಣ್ಣು ಕೇಳ್ತಾರೆ. ಇದನ್ನ ರೈತರ ಹತ್ರ ಕೆಲವರು ಮಾರ್ಕಂತವ್ರೆ, ಹೊಲನೇ ಮಾರ್ಕಂತವ್ರೆ, ಮಣ್ಣೇ ಮಾರ್ಕಂತವ್ರೆ. ನೋವಾಗತ್ತೆ ನನಗೆ. ಏನು ಮಾಡೋದು? ಕೇಳಿದ್ರೆ ಕೊಡಪ್ಪ ನಮ್ಗೆ 5 ಲಕ್ಷ ದುಡ್ಡು ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಯಾವ ರೈತರ ಯಾವ ಗಿಡ ಹಾಕ್ತಾನೋ, ಯಾವ ಟೈಮ್ ನೀರು ಗೊಬ್ಬರ ಕೊಡ್ತಾನೋ, ಯಾವ ಟೈಮಿಗೆ ಸರಿ ನೋಡ್ಕೊಂಡು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ಅವರು ಅಭಿವೃದ್ಧಿವಂತಾರೆ, ಅವರು ಅನುಕೂಲ ಆಗುತ್ತೆ, ಅವ್ರಿಗೆ ದುಡ್ಡು ಬರ್ತದೆ. ನಾನು ಅದನ್ನೇ ಮಾಡ್ತಿರೋದು. ಹಂಗೆ ಮಾಡೋದ್ರೆ ಇಷ್ಟು ಸಮೃದ್ಧಿ ಬೆಳೆದಿರೋದು. ವೇಸ್ಟ್ ಜಮೀನನ್ನು ವಿಶ್ವ ನೋಡ್ತಾ ಇತ್ತು ಇವತ್ತು. ವಿದ್ಯೆ ಬುದ್ಧಿ ಇದ್ದರೆ ಮಾನವ ಜೀವನವೋ, ಇಲ್ಲದಿದ್ದ ಮೇಲೆ ನಾವು ಪಶುಗೆ ಸಮಾನವೋ. ಓಕೆ, ಈಗ ಹಾಗಾದ್ರೆ ನೀವು ಇಷ್ಟೆಲ್ಲ ಬೆಳಿತಿದ್ರಿ, ಅಡಿಕೆ ಬೆಳಿತೀರಿ, ತೆಂಗು ಬೆಳಿತೀರಿ, ಮಾವು ಬೆಳಿತೀರಿ, ಸಪೋಟ ಬೆಳಿತೀರಿ, ಏನೇನೋ ನಿಂಬೆಹಣ್ಣು ಬೆಳಿತೀರಿ, ಎಲ್ಲ ಬೆಳಿತೀರಿ. ಇದನ್ನೆಲ್ಲ ಹೇಗೆ ಮಾರ್ತೀರಿ? ಮಾರ್ಕೆಟಿಂಗ್ ಹೇಗೆ? ಮಾರ್ಕೆಟಿಂಗ್ ನಾನು ಫಸ್ಟ್ಗೆ ದಾಳಿಂಬೆ ಬೆಳೆದೆ. ದಾಳಿಂಬೆ ಬೆಳೆದು ಬೆಂಗಳೂರು ಮಾರ್ಕೆಟ್ಗೆ ಹೊಡೆದೆ. ಆಪ್ಕಾಮ್ಸ್ಗೆ ಮಾರ್ಕೆಟ್ಗೆ ಹೊಡೆದ್ಬಿಟ್ಟೆ. ಆ ದಾಳಿಂಬೆ ಬೆಳೆದ್ರೆ ಬರೀ 40 ರೂಪಾಯಿ 50 ರೂಪಾಯಿ ಕೆಜಿ ಅಂತ ಕೇಳಿಬಿಟ್ರು. ನನಗೆ ಇಲ್ಲಿ ಟೆಂಪ ಬಾಡಿಗೆ ಬರುವಲ್ದು. ಅದನ್ನು ಯೋಚನೆ ಮಾಡಿ ಇನ್ನು ತಂದು ಬಿಡೋದು ಆಗಲ್ಲ ಅಂತ ಒಂದು ಕೊಟ್ಟೆ. 2ನೇ ವರ್ಷದಿಂದ ನಾನೇನು ಮಾಡಿಬಿಟ್ಟೆ, ಇದನ್ನೇ ಕುತ್ಕೊಂಡು ಮಾರಿದೆ. ಎಲ್ಲಿ ಕುತ್ಕೊಂಡು ಮಾಡಿದ್ರೆ? ಚಳ್ಳಕೆರೆ ಟೌನ್ದಲ್ಲೇ. ನೀವೇ? ಹೌದು, ಕುತ್ಕೊಂಡು ನಾನು ಮತ್ತೊಂದು ತೂಕದ ಸ್ಕೇಲ್ ಇಟ್ಕೊಂಡು ನಾನೇ ಮಾರಿದೆ. ಅದು ಅಷ್ಟಕ್ಕಷ್ಟೇ ಜನ ಅಷ್ಟು ಕೊಡು ಇಷ್ಟು ಕೊಡು ಬರೀ ಬಾರ್ಗಿಂಗು. ಆಪ್ಕಮ್ಸಲ್ಲಿ 150 ರೂಪಾಯಿ ತೊಗೊಂಡೋಗ್ತಾರೆ, ನಮ್ಮ ಹತ್ರ ಬರೀ 50 ರೂಪಾಯಿ ಕೇಳ್ತಾರೆ. ಅದೊಂಥರ ನೆಗ್ಲೆಕ್ಟು, ಏನೊಂಥರ ಸದರ ಈ ಥರ ಮಾರ್ತಾ ಇದ್ದಾನಿಗೆ. ಆನಂತರ ಯೋಚನೆ ಮಾಡಿದೆ, ಇಲ್ಲ ಇದನ್ನು ಯಾಕೆ ಮನೆಗೆ ಕೊಡ್ಬಾರ್ದು ಅಂತ ವಾಟ್ಸಪ್ಗೆ ಹಾಕಿದ್ದೀವಿ. ವಾಟ್ಸಪ್ಗೆ ಹೋದಾಗ ನನಗೆ ಇಷ್ಟು ಕೆಜಿ ಬೇಕಂದರು. ಅದನ್ನು ಇವತ್ತು 5-6 ವರ್ಷದಿಂದ ಡೋರ್ ಸರ್ವಿಸ್ ಕೊಡ್ತಾಯಿದ್ದೀನಿ. ಇವತ್ತು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ ನನಗೆ ಗೊಂದಲ ಆಗಿದೆ. ಅಷ್ಟು ಕಸ್ಟಮರ್ ಇದ್ದಾರೆ ಇವಾಗ. ಬರೀ ಚಳ್ಳಕೆರೆ? ಹೌದು, ಚಳ್ಳಕೆರೆ, ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಬೆಂಗಳೂರಿಂದ ಬರ್ತಾರೆ. ಬೆಂಗಳೂರಿಂದ ಬಂದಾಗ ನಿಮಗೆ ವಿಡಿಯೋ ಕಾಲಿಂಗ್ ಮಾಡಿ ತೋರಿಸ್ತೀನಿ. ಬರ್ತಾರೆ, ನಾಳೆ ನಾಡ್ದು ಬರ್ತಾರೆ. ಚಿತ್ರದುರ್ಗದಿಂದ ವೆಹಿಕಲ್ ಮಾಡ್ಕೊಂಡು ಬರ್ತಾರೆ. ಒಂದೊಂದು ಕ್ವಿಂಟಲ್ ತಗೊಂಡೋಗ್ತಾರೆ ಒಬ್ಬೊಬ್ರು. ಏನು ಬರೀ ಈಗ ಮಾವಿನಕಾಯ ಅವ್ರು ಪೂರ್ತಿ ಹಣ್ಣು ತಗೊಂಡೋಗಲ್ಲ. ಇವೆಲ್ಲ ದ್ವಾಬೆ ಈಗ ಎಲ್ಲ ಹಣ್ಣಾಗಿಬಿಡ್ತವೆ. ಇವನ್ ತಗೊಂಡೋಗಿ ಇಟ್ಬಿಟ್ಟು ಕೆಡಲ್ಲ. 1 ತಿಂಗಳವರೆಗಾಗಿ ತಿಂತಾ ಇರ್ತಾರೆ. ಹಣ್ಣು ಆದಂಗೆಲ್ಲ ತಿಂತಾ ಇರ್ತಾರೆ. ಅದು ಅವ್ರಿಗೆ ಭಾಳ ಖುಷಿ ಆಗಿಬಿಟ್ಟೈತೆ. ಅವರೇ ಮತ್ತು ನಮಗೆ ಕೇಳಿಸಲ್ಲ, ನಮ್ಗೆ ಕುಂಡ್ರಿಸ್ತಾರೆ. ಅವರೇ ಹೋಗಿ ಎಲ್ಲ ಕಿತ್ತು ಚೀಲಕ್ಕೆ ತುಂಬಿ ತೂಕ ಮಾಡಿ ದುಡ್ಡು ಕೊಟ್ಟು ಬಾಯಿ ಹೊಲ್ಕೊಂಡು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ. ರಿಯಲಿ ನಿಮ್ಮ ತೋಟನೇ ಮಾರ್ಕೆಟು? ಹೌದು, ತೋಟನೇ ಮಾರ್ಕೆಟ್. ನಿನ್ನೆ ಯಾರೋ ಗೋಲ್ಡ್ ಜಗದೀಶ್ ಅಂತ ಹೇಳ್ಬಿಟ್ಟು, ಇಲ್ಲ ನಿನ್ನೆ ಸಾಯಂಕಾಲ 8 ಗಂಟೆ ಒಂದು ಕಾರ್ಯಕ್ರಮ ಇತ್ತು. ಅದು ಮುಗಿಸ್ಕೊಂಡ್ಮೇಲೆ ನೋಡಿ, ಗೋಲ್ಡ್ ಜಗದೀಶ್ ಅವ್ರು ಗೋಲ್ಡ್ ಅಂಗಡಿನೇ ಇದು. ಇವ್ರು 1.5-2 ಕ್ವಿಂಟಲ್ ತಿಂತಾರೆ. ಇವರೇ ಇಬ್ಬರು ಇನ್ನೊಬ್ಬ ಮಗ ಬಂದಿದ್ದಂಗೆ. ಮಗ ಅದ ಮಗಳಿಲ್ಲ, ಗಂಡ ಹೆಂಡತಿ 2 ಮಕ್ಕಳು. ನೋಡಿ, ಗೋಲ್ಡ್ ಜಗದೀಶ್ ಸರ್ ಅವ್ರ ಹೆಂಡತಿ ಮಗ ಇವರು ಗೊತ್ತಲ್ಲ, ಇವರು ಗೋಲ್ಡ್ ದಯಾನಂದ್ ಇವರು. ಅವ್ರದ್ದು ಗೋಲ್ಡನ್ ಮ್ಯಾಂಗೋ ನಿನ್ನೆ ಸಾಯಂಕಾಲ ಕೊಟ್ಟರು ನೋಡು, ಇಲ್ಲಿ ಚಳ್ಳಕೆರೆಯಲ್ಲಿ. ನಮ್ಗೆ 10 kg ಬೇಕಂದ್ರೆ 10 kg ಹೋಗಿ ಕೊಟ್ಟೆ. ಸೊ ಅದೇ ಮಾರ್ಕೆಟ್ಗೆ ಹಾಕಿ ಎಷ್ಟಕ್ಕೆ ಮಾರ್ತಾಯಿದ್ರು 1 kg ಮಾವಿನಲ್ಲಿ? 130 ರೂಪಾಯಿ ಕೊಡ್ತೀವಿ. ಈಗ ಮಾರ್ಕೆಟಲ್ಲಿ 130. ಇವತ್ತು ಕೇಳ್ಕೊಂಬಂದಲ್ಲ, ಆ ಎಲ್ಲ ತಗೊಂಡಾಗ ಹೆಂಗೆ ಕೆಜಿ 130 ರೂಪಾಯಿ. ನಾನು ಅದೇ ರೇಟಲ್ಲೇ ಕೊಡ್ತಾಯಿದ್ದೀನಿ. ಅದು ಕೆಮಿಕಲ್ ಮಿಶ್ರಿತ ಹಣ್ಣುಗಳು. ನಂದು ನ್ಯಾಚುರಲ್ ಮರದಾಗೆ ಆಗಿರೋದು. ಏನೇನೂ ಇಲ್ಲ. ವಾಸನೆ ಬರ್ತೈತೆ ಇಷ್ಟೊತ್ತಿಗೆ ನಿಮಗೆ. ಓಹೋ, ತೋಟಕ್ಕೆ ಬಂದು ಸ್ಮೆಲ್ ಬರುತ್ತೆ. ಹೌದು, ಅಂದರೆ ಇಲ್ಲಿ ಹಾಕೊಂಡು ಹಿಂಗೆ ಸ್ಪ್ರೇ ಹೊಡಿತಾ ಇರ್ತಾರಲ್ಲ, ಅದೇನೇನು ಟಚ್ಚೇ ಇಲ್ಲ. ಇವೆಲ್ಲ ಹುಡುಕ್ರಿ, ಅದು ಸ್ಮೆಲ್ಲೇ ನೋಡಿ. ಪಕ್ಷಿ ಆ ಥರ ತಿಂದು ಮದುವೇರಿ ಆನಂದ ಕುಂತಿದ್ದೆ ನೋಡಿ. ಎಲ್ಲೆಲ್ಲೂ ಒಂದು ಮರದಾಗ ಒಂದು ಅಕ್ಕಿ ಕುಂತಿಲ್ಲ. ಬೆಳಗಿಂದ ತಿಂದಿದ್ದಾವೆ ಅವು. ಈಗ ರೆಸ್ಟಲ್ಲಿದ್ದಾವೆ ಅವು. ಹೌದು, ಇದು ಕೃಷಿ ಹೊಂಡ ರೀಸೆಂಟಾಗಿ ಮಾಡಿದ್ದು. ಸರ್ಕಾರದಿಂದ 1,30,000 ರೂಪಾಯಿ ಹೇಳಿದ್ದಾರೆ. ಅದು ಇನ್ನೊಂದು ಈಟು ಆ ಭಾಗದಾಗ ಒಂದು ಈಟು ಕಲ್ಲು ಪಿಚ್ಚಿ ಮಾಡಿಬಿಟ್ಟು ಟಾಟ್ಪಲ್ ಹಾಕ್ಬೇಕಿದ್ನ. ಬರೀ ಈ ಕಡೆ ಹೋಗ್ರಿ. ಇದು ದಯಾನಂದ್ ಮ್ಯಾಂಗೋ ಅಂತ. ಈ 4 ಮರ. ಹೌದು, ನಮ್ಮ ಹೆಸರು ಇಟ್ಕೊಂಡಿದ್ದೆ. ನಾನು ಥಾಯ್ಲೆಂಡ್ಗೆ ಹೋಗಿದ್ದೆ 2017ರಲ್ಲಿ. ಅಲ್ಲಿ ಹೋಟೆಲಲ್ಲಿ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲ, ಅಲ್ಲಿ ತಿನ್ನೋಕ್ಕೆ ಅಲ್ಲಿರೋ ಹಣ್ಣೆಲ್ಲ ಕೊಟ್ಟಿದ್ರು, ಮಾವಿನ ಹಣ್ಣನ್ನು ಕೊಟ್ಟಿದ್ರು. ಅದರಲ್ಲಿ ನಾನೇ ಮಾಡೋದು 1-2-3 ಬೀಜ ನಾನು
ತೆಗೆದಿಟ್ಕೊಂಡು ಬಂದುಬಿಟ್ಟಿದ್ದೆ. ಬರೀ ಬೀಜ ವಾಟ ಅದು ಇಟ್ಕೊಂಡು ಬಂದು ಕ್ರಾಸ್ ಮಾಡಿ ಕಸಿ ಮಾಡಿದ್ವಿ. ಇದು 250 ರೂಪಾಯಿ ಕೆಜಿ. ಈಗ ಆಲ್ರೆಡಿ ಈಗಾಗಲೇ ಕಸ್ಟಮರ್ ಇದಕ್ಕೆ ರೆಡಿ ಇದ್ದಾರೆ. ನಾನು ಇನ್ನೂ ಹಣ್ಣು ಇಲ್ಲ, ಅಕ್ಕಿ ಪಕ್ಷಿ ತಿಂದಿಲ್ಲ ಅಂತ ಈಗಾಗಲೇ ಹಣ್ಣು ಆಗಿದೆ ಇವು. ಆಗಿದ್ದಾವೆ. ಹ್ಞೂ ದಯಾನಂದ್ ಮ್ಯಾಂಗೋ. ಹೌದು, ದಯಾನಂದ್ ಫೇಮಸ್ ದಯಾನಂದ್ ಮ್ಯಾಂಗೋ. ದಯಾನಂದ್ ಮ್ಯಾಂಗೋ ಅಂತ ಭಾಳ ಇದನ್ನೇ ಕೇಳ್ತಾರೆ. ಅದೇ ಗೋಲ್ಡ್ ಮಾದಲ್ಲ, ಅದೆಷ್ಟು ಕೆಜಿ ಬಂದು ನನಗೆ ಕೊಟ್ಬಿಡಪ್ಪ, 250 ಅಲ್ಲ 300 ನಾನು ಕೊಡ್ತೀನಿ ಅಂತಾನೆ. ಇನ್ನೂ ಬಂದಿಲ್ಲ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ಸೊ ಅಂದ್ರೆ ಏನು ಸರ್, ಒಳ್ಳೆ ಪದಾರ್ಥ ಮಾರಿಗೆ ಭಾರಿ ಟೇಸ್ಟ್. ಒಳ್ಳೆ ಪದಾರ್ಥ ಬೆಳೆಯೋದ್ರ ಜೊತೆಗೆ ಮಾರೋದು ಗೊತ್ತಿರಬೇಕು. ಮಾರೋದು ಗೊತ್ತಿದ್ರೆ ಮಾತ್ರ ನಿಜವಾದ ರೈತನಿಗೆ ಬೆಲೆ ಸಿಗುತ್ತೆ, ಅನುಕೂಲ ಆಗುತ್ತೆ. ಇವನು ಬೆಳೆದು ಮಾರ್ಕೆಟಿಗೆ ತಗೊಂಡೋಗಿ ಕೇಳಿದಷ್ಟು ಕೊಟ್ಟರೆ ಇವನಿಗೆ ಮಾಡಿದ ಕೂಲಿ ಸಿಗಲ್ಲ. ಅದಕ್ಕೆ ಇವತ್ತು ರೈತ ಹಿಮ್ಮುಖನಾಗಿ ಎಲ್ಲ ಬೀಳ್ಬಿಟ್ಟದು. ಇವೆಲ್ಲ ಬೀಳೆ, ಜಮೀನೆಲ್ಲ ಬೀಳೆ ಸರ್. ಖಾಲಿ ಖಾಲಿ ಕಾಣೋ ಬೀಳೆ. ಡಿ ಕೆ ಶಿವಕುಮಾರ್ ಒಡೆತನದ ನೋಡೋದಿಲ್ಲ. ಸೈಟ್ಗಳು ಜಮೀನು ತಗೊಂಡು ಎಲ್ಲ ಸೋಲರ್ ಮಾಡಿಬಿಟ್ಟಿದ್ದಾರೆ. ಅದು ಗೌರ್ಮೆಂಟ್ ಇಲ್ಲ, ಪ್ರೈವೇಟ್ದಾ ಗೌರ್ಮೆಂಟ್ದಾ? ಪ್ರೈವೇಟು. ಡಿ ಕೆ ಶಿವಕುಮಾರ್ ರೈತರು ಜಮೀನು ಮಾರ್ಕೊಬಿಟ್ಟಾರೆ. ಬರೀ 30,000 40,000 50,000 ಎಕರೆ. ಅಲ್ಲೇ 10 ವರ್ಷ ಆಯಿತು. ಇವತ್ತು ಎಕರೆ 20 ಲಕ್ಷ ನೋಡಿ ಹೇಗಿದೆ. ಈಗ ನೀವು BA ಓದಿದ್ದೀರಿ. ಈಗ ಯಾರೋ ಬೇರೆ ರೈತರು ಶಾಲೆ 6ನೇ ಕ್ಲಾಸ್ 8ನೇ ಕ್ಲಾಸ್ 10ನೇ ಕ್ಲಾಸ್ ಶಾಲೆಗೆ ಹೋಗಿರಲ್ಲ. ಅವ್ರು ನಿಮ್ಗೆ ಮಾರ್ಕೆಟಿಂಗ್ ಒಲಿತು, ಅದು ಹೇಗೆ ಮಾರಬೇಕು, ವಾಟ್ಸಪ್ ಇತ್ಯಾದಿ ಗೊತ್ತು. ಬೇರೆ ರೈತರು ಏನು ಮಾಡಬೇಕು? ಬೇರೆ ರೀತಿ ಇದೇ ರೀತಿ ನೀವು ಮಾಡಿ. ಮನೆಯಲ್ಲಿ ಯಾರಾದರೂ ಒಬ್ಬನ್ನ ಅದಕ್ಕಂತಲೇ ಬಿಡ್ರಿ. ನೀವು ಅರೆಸ್ಟ್ ಮಾಡ್ಕೊಳ್ಳಿ. ಒಬ್ಬ ಹುಡುಗನ 1 ಗಂಟೆ ಬಿಡಿ ಸಾಕು. ನಾನು ಹೇಳ್ತಾಯಿದ್ದೀನಿ, ನೀನೊಬ್ಬ ರೈತ, ಹಳ್ಳಿಯಲ್ಲಿದೆಯಾ, ಟೌನಿನ ಸಂಪರ್ಕ ಇಲ್ಲ. ಟೌನ್ನಲ್ಲಿ ತರಕಾರಿ ತರಕ್ಕೆ ಹೋಗ್ತೀಯಾ, ಗೊಬ್ಬರ ತರಕ್ಕೆ ಹೋಗ್ತೀಯಾ, ಹಣ್ಣು ತರಕ್ಕೆ ಹೋಗ್ತೀಯಾ, ಆಸ್ಪತ್ರೆಗೆ ಹೋಗ್ತೀಯಾ, ಅಲ್ಲಿ ಪಕ್ಕದಾಗ ಹೋಗಿ ಇಡ್ಲಿ ತಿಂತೀಯಾ, ಇಡ್ಲಿ ಹೋಟ್ಲ ನಿನಗೆ ಪರಿಚಯ ಇದ್ದನ್ನ ಅವನಿಗೆ ತಗೊಂಡೋಗಿ ಹಣ್ಣು ಕೊಡು. ಅಣ್ಣ ಇದು 100 ರೂಪಾಯಿ ಕೆಜಿ ಐತೆ ಅಣ್ಣ, ಎಲ್ಲ ಕಡೆ ಮಾಡ್ತಾನೆ, ನನಗೆ 50 ಕೊಡು ಅಂತ ಒಂದು ಸತಿ ಕೊಡು. ಇನ್ನೊಂದು ಸತಿ ಅವನ ಕಾರದ್ದು 100 ರೂಪಾಯಿ ಕೊಡ್ತಾನೆ ನಿನಗೆ. ಇದನ್ನು ಪರಿಚಯ ಮಾಡ್ಕೊ. ನಾಳೆ ಪಕ್ಕದ ಹೋಟ್ಲಿಗೆ ಹೋಗು, ಟೀ ಕುಡ್ದಿರ್ತೀಯಾ, ಅಣ್ಣ ಮನೆ ಬಂದು ಟೀ ಕುಡ್ದೈತೆ ಅಣ್ಣ, ನನ್ನ ಇಂಥ ಊರು, ನಾನು ಹಣ್ಣು ಬೆಳೆದಿದ್ದೆ ಕಣ, ತರಕಾರಿ ಬೆಳೆದ ಅಣ್ಣ ತಾಜಾ ಚೆನ್ನಾಗೈತೆ ನೋಡಿ, ತಗೊಳ್ಳೋಣ, ಕಮ್ಮಿ ರೇಟಿಗೆ ಕೊಡು. ಫಸ್ಟ್ ತಗೊಂತಾನೆ. ನಾಳೆ ದಿನ ನನಗೆ 10 ಕೆಜಿ ತಂದು ಕೊಡಪ್ಪ ಅಂತಾನೆ ಅವನು. ನಾಳೆ ದಿನ ಮಾಮೂಲಿ ರೇಟ್ ಹೇಳು 40 ಅಂತಾನೆ ಆತ. ನೀನು ಪರಿಚಯ ಆಗ್ತೀಯಾ, ಪಬ್ಲಿಸಿಟಿ ಸಿಗುತ್ತೆ, ಮಾರ್ಕೆಟಿಗೆ ಸಿಗುತ್ತೆ. 1 ಗಂಟೆ ಈ ಕೆಲಸ ನೀವು ಮಾಡಿ ಅಂತ ನಾನೇ ಸ್ಪೀಚ್ ಕೊಡ್ತಾಯಿದ್ದೀನಿ. ಅದಕ್ಕಂತಲೇ ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ಕಡೆ ಕರೆಸ್ತವ್ರೆ. ಇಡೀ ರಾಜ್ಯಾದ್ಯಂತ ಹೋಗಿದ್ದೀನಿ, ಮಾತಾಡ್ತೀರಾ? ಎಲ್ಲ ಕಡೆಗೂ ಹೋಗ್ತೇನೆ. ಧಾರವಾಡ, ಮೈಸೂರು, ಮಂಗಳೂರು ಎಲ್ಲ ಕಡೆಗೂ ಕರೆದಿದ್ದಾರೆ. ಎಲ್ಲ ಕಡೆ ಹೋಗ್ತಿರ್ತೀನಿ. ಬಟ್ ಲಾಂಗ್ ಜರ್ನಿಗೆ ಕಮ್ಮಿ ಮಾಡಿದ್ದೀನಿ ನಾನು. ಎಷ್ಟೋ ಜನ ವೆಹಿಕಲ್ ಬಂದು ವೆಹಿಕಲ್ ತಂದು ಕರ್ಕೊಂಡೋಗಿ ಕರ್ಕೊಂಬಂದುಬಿಟ್ಟು ಹೋಗ್ತಾರೆ. 5,000 6,000 8,000 ಕೊಟ್ಟು ಕಳಿಸ್ತಾರೆ. ತಿರ್ಗಾ ಲೋಕಲಾಗಿ ಯಾರು ತಗೊಳ್ಳೋದ, ಫ್ರೀ ಉಚಿತ ಪಾಠ ಮಾಡ್ತಾರೆ. ಉದಾಹರಣೆಗೆ ಈಗ 130 ರೂಪಾಯಿಗೆ ಮಾವನ್ನ ಮಾರ್ತಾರೆ ಒಂದು ಕೆಜಿಗೆ. ಬೈ ಚಾನ್ಸ್ ಇದನ್ನ ನೀವು ಮಾರ್ಕೆಟಿಗೆ ಹಾಕಿದ್ರೆ ಯಾರಿಗೋ ದಲ್ಲಾಳಿಗೋ ಅಥವಾ ಮಾರ್ಕೆಟಿಗೆ ಎಷ್ಟು? 30 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಕೆಜಿ 20-30 ರೂಪಾಯಿ ಕೇಳ್ತಾರೆ. ಇದೇ ಮಾರ್ಕೆಟಿಂಗ್. ಅದಕ್ಕೆ ಅಷ್ಟು ಡೆವಲಪ್ ಆಗಿರೋದು ಅವರು. ಯಾರು ಮಾರಿ ಅವ್ರು ಸ್ಟ್ರಾಂಗ್. ಹೌದು ಅವ್ರು ಮಾತಾಡ್ಸೋಕ್ಕಾಗಲ್ಲ. ಏನಮ್ಮ 100 ರೂಪಾಯಿ 130 ರೂಪಾಯಿ ಹೇಳ್ತೀಯಲ್ಲಮ್ಮ, 110 ಕೂಡ ಹೋಗಲೇ ಅಂತ ಒಂದೇ ಕತ್ತಿರದ ಬಿಡ್ತಾರೆ. ಅಷ್ಟು ಬೆಳೆದು ಬಿಟ್ಟಿದ್ದಾರೆ. ಮಾರ್ಕೆಟ್ ಮಾಡೋರು ಅಷ್ಟು ಬೆಳೆದು ಬಿಟ್ಟಿದ್ದಾರೆ ವರ್ತಕರು. ಮಾತಾಡೋಕ್ಕಾಗಲ್ಲ. ಅದೇ ನಾವು ಕೊಟ್ಟಾಗ 20 ಕೊಡ್ತೀಯಾ 30 ಕೊಡ್ತೀಯಾ. ಒಂದು ಬಾಕ್ಸ್ ಟೊಮೆಟೊ 30 ರೂಪಾಯಿ ನಾನೇ ಕೊಟ್ಟು ಬಂದಿದ್ದೆ ಮೊನ್ನೆ ಸಾರಿ. 30 ರೂಪಾಯಿ ಬಾಕ್ಸು. ಕೂಲಿ ಇಲ್ಲ, ಬಿಡಿಸಿದ ಕೂಲಿ ಇಲ್ಲ. ಕೂಲಿ 300 ರೂಪಾಯಿ ಕೊಟ್ಟಿದ್ದು ಹೆಣ್ಣಾಳಿಗೆ. ಒಂದು ದಿನಕ್ಕೆ 6 ಬಾಕ್ಸ್ ಬಿಡ್ತಾರೆ. 6 ಬಾಕ್ಸಿನ ದುಡ್ಡು ಅವರು ಕೂಲಿ ಕೊಡ್ಬೇಕು ಅವರಿಗೆ. ಅಲ್ಲಿ 30 ರೂಪಾಯಿ ಬಾಕ್ಸು. ನಾನೇ ಬೈಕಲ್ಲೇ ತಗೊಂಡು ಟೊಮೆಟೊ ಮಾರ್ತಾಯಿದ್ದು ನಾನು. ಇದು ಸತ್ಯಾಂಶ ನಡೀತಿರೋದು. ಅವ್ರು ತಕ್ಷಣಕ್ಕೆ 130 ನಮ್ಮ ಕಣ್ಣೆದಿಗೆ ಮಾರ್ತಾರೆ. ಇದು ಆಗಿದೆ ಹೀಗಿದೆ ಅಂತ. ನಮ್ಮ 101 ಹೆಸರು ಇಡ್ತಾರೆ. ಇದು ಹುಳ ಬಂದೈತೆ, ಇದು ಕ್ರಾಸ್ ಬಂದೈತೆ, ಇದು ಸರಿ ಇಲ್ಲ, ಇದೆಲ್ಲ ಮೆತ್ತಗಾಗೈತೆ. ಇದೆ ಸರ್ ಮಾರ್ಕೆಟಿಂಗ್. ನಾವೇ ಮಾರೋದು ಕಲಿಬೇಕು. ನಾವು ಮಾರೋದು 1 ಗಂಟೆ, ಒಂದು ದಿನಕ್ಕೆ ಬೆಳಗ್ಗೆಲ್ಲ ಸಾಯಂಕಾಲ, ಬೆಳಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ಕೊಡಿ ಸಾಕು. ಅದ್ರಾಗ ನಾನು ಮಾಡ್ತಾಯಿದ್ನ ಬೆಳಗಿಂದ ಸಂಜೆವರೆಗೂ ತೋಟದ ಕೆಲಸ ಮಾಡ್ತಾಯಿದ್ದೀನಿ. 5 ಗಂಟೆ ಆಯ್ತು ಅಂದರೆ ಹಣ್ಣುಗಳು ಬಿಡಿಸ್ತೀನಿ, ಹೂವು ಬಿಡಿಸ್ತೀನಿ, ತೆಂಗಿನಕಾಯಿ ಆಯ್ತೀನಿ. ಇವನ್ ತಗೊಂಡೋಗಿ ಆನ್ ದ ವೇ ಹೋಗ್ತಾನೆ 2-3 ಅಂಗಡಿ ಕೊಟ್ಟೋಗಿರ್ತೀನಿ ನಾನು. ಮತ್ತು ಅದೇನು ಬದುಕಲ್ಲ ಅದು. ಆನ್ ದ ವೇ ಮನೆಗೆ ಹೋಗೋ ಟೈಮ್ ನಿಂಬೆಹಣ್ಣು ಅಷ್ಟೇ ಹೋಗ್ತಾನೆ 4-5 ಅಂಗಡಿ, ನಾವು 2-3 ಡಾಬಾ ಅಂಗಡಿ ಕೊಟ್ಟು ಮನೆಗೆ ಹೋಗ್ಬಿಡ್ತೀನಿ ನಾನು. ಇದು ನನ್ನ ಕೆಲಸ. ಸ್ಪೀಡು ಸ್ಮಾರ್ಟ್ ವರ್ಕ್ ಕಲ್ತ್ಕೋಬೇಕು. ಹೌದು, ಇದನ್ನು ಮಾಡಿರಿ ಅಂತ ಪ್ರತಿಯೊಬ್ಬರಿಗೂ ನಾನು ಇದನ್ನೇ ಹೇಳ್ತಿರೋದು. ಬೇಡ ಅಣ್ಣ ಅಂತ ಯಾರು ಮಾಡ್ತಾರೆ, ನಮ್ಮ ಮಾತು ಯಾರು ಕೇಳ್ತಾರೆ ಅಣ್ಣ, ಬೇಡ ಅಂತ ಅಣ್ಣ ಹಾಳಾಗೋಲ್ ಬೇಡ ಅಂತ ಶಾಪ್ ಹಾಕಿ ಕೊಟ್ಟು ಬರ್ತಾರೆ. ಸತ್ಯವಾದ ಮಾತಿದು. ಭಾಳ ಕಷ್ಟ ಸರ್. ನೋಡಿ ಸರ್ ಇಳುವರಿ ಹೆಂಗಿದೆ ನೋಡಿ. ಇದು ಕೆಳಗಡೆ ಬರೀ ಇದು ಅದೇ ತಾನೆ. ಇದು ಮಲ್ಲಿಕ ನೋಡಿ. ಇದು ಹಣ್ಣಾದವೆಲ್ಲ ತಿಂದಾಕ್ಬಿಡ್ತಾವೆ. ಹಿಂಗೆಲ್ಲ ತಿಂದಾಕ್ಬಿಡ್ತಾವೆ.
ಹಣ್ಣು ಬಿಡೋಲ್ಲ, ಈಗೆಲ್ಲ ಆಗಿಬಿಡೋದು ಬಿಡಿಸೋದೆ. ಬಟ್ ಒಂದು ನಾನು ಅಲ್ಲಿ ಮಾರ್ಕೆಟಿಂಗ್ ಕಂಡ್ಕೊಂಡು ಎಷ್ಟೆಷ್ಟು ಆರ್ಡ್ರ್ ಆಗಿದಾವೆ ಅಷ್ಟೆಷ್ಟೇ ಕಿತ್ಕೊಂಡು ಹೋಗೋದು ನಾನು. ಹಾಂ ಸುಮ್ಮನೆ ತಗೊಂಡೋಗಿ ಗುಡ್ಡೆ ಹಾಕಲ್ಲ ನಾನು. ಆರ್ಡ್ರು ಮುಗಿಯುತ್ತಲ್ಲ, ಭಾರಿ ರುಚಿ ಇದು. ನೋಡಿ ಮೆತ್ತಗಾಯ್ತು ನೋಡ್ತೀನಿ. ಇನ್ನೊಂದು ವಾರ ಬಿಟ್ಟು ಬನ್ನಿರಿ, ಬರೋ ಹಣ್ಣೆ ಇಲ್ಲೇ ಕುತ್ಕೊಂಡು ತಿಂದ್ಬಿಡ್ತೀನಿ ನಾನು. ಇಲ್ಲಿ ಮರದಾಗ ತಿಂದ್ಬಿಡ್ತೀನಿ, ಅಷ್ಟು ರುಚಿ. ಕೆಂಪು ರೆಡ್ ಇದು ಸರ್. ಇದು ಎಲ್ಲ ಹಣ್ಣು ಕಿತ್ತು ನೋಡಿದ್ರಲ್ಲ ತಿಂದ್ರಲ್ಲ ಹಳದಿ, ಅದು ಇದು ಪ್ಯೂರ್ ರೆಡ್ಡು. ಹಣ್ಣಾದ್ರೆ ಕೆಳಗೆ ಉದುರಿಬಿಡುತ್ತೆ. ಅಕ್ಕಿ ಪಕ್ಷಿ ಈ ರುಚಿ ತಿಂತ ಇಲ್ಲ. ನಿನ್ನೆ ಮೊನ್ನೆ ಎಲ್ಲ ನಾವು ಹಾರ್ವೆಸ್ಟ್ ಮಾಡಿದ್ವಲ್ಲ, ಹಾರ್ವೆಸ್ಟ್ ಮಾಡಿ ಅದು ತಗೊಂಡೋಗಿರ್ತೀವಿ ನಾವು. ಏನು ಸಾ ಬಿಡಿಸ್ಕೊಂಡು ಹೋಗಿದ್ವಿ ಅಲ್ಲೇ, ಬಿಡಿಸ್ಕೊಂಡು ಹೋಗಿ ಒಂದಕ್ಕೊಂದು ಒತ್ತುತ್ತಾವ ಅಂತೇಳಿ ಅಲ್ಲಿ ಹುಲ್ಲಲ್ಲಿ ಇಟ್ಬಿಟ್ಟಿರ್ತೀವಿ ನಾವು ಒಳಗೆ. ಹಂಗೆ ಇಕ್ಕಿ ಒತ್ತುತ್ತವೆ ಸರ್. ಇದು ನೋಡಿ ಹೆಂಗಿದೆ, ಇದು ದಯಾನಂದ್ ಮ್ಯಾಂಗೋ ಅಂತ. ಇದು ನಿಮ್ಮ ಬ್ರ್ಯಾಂಡ್ ಥೈಲ್ಯಾಂಡ್ ಕಸಿ. ಹೌದು, ಓಕೆ. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ, ಚಿಕ್ಕ ಮರ ಆದ್ರೂ. ನಿಮ್ಮ ತೋಟದಲ್ಲೆಲ್ಲ ಹಣ್ಣು ತಿನ್ಕೊಂಡು ಕುತ್ಕೊಂಡು ಹಾಡು ಹೇಳ್ತಾವೆಲ್ಲ. ಅದೇ ಸಿಕ್ತಾ ಸರ್? ವಾ, ಒಂದು ಚಿಕ್ಕ ಸಿಕ್ಬಿಡ್ತು. ಇಲ್ಲ ದೊಡ್ಡ ಇಲ್ಲಿ ಭಾಳ ಹಣ್ಣಾಗಿದ್ದು. ನಾವು ಮೊನ್ನೆ ಸಿಕ್ತೀವಿ. ಹಾಂ, ತಗೊಳ್ಳೋ ಸ್ವಲ್ಪ ತಿನ್ನೋ ಒಂದು. ಇಲ್ಲಿ ನೋಡಿ, ಇಲ್ಲಿದೆ, ತಗೊಳ್ಳಿ ಸರ್. ನಾನು ಪೂರ್ತಿ ದಿನ ಸ್ವಲ್ಪ ದಿನ ನೋಡಿ ತಗೊಳ್ಳಿ. ತುಂಬ ನೋಡಿ, ಅದೆಷ್ಟು ಟೇಸ್ಟ್ ಇದೆ ಅಂದರೆ ಅದು ಅಕ್ಕಿ ಪಕ್ಷಿ ತಿಂದಿರೋ ಹಣ್ಣುಗಳವು. ಒಳ್ಳೆ ರುಚಿ ಅದು ನೋಡಿ. ಅಷ್ಟು ದೊಡ್ಡ ಸೈಜ್ ಹಣ್ಣು, ಅರ್ಧ kg ಬರ್ತದೆ ಅದು. ತುಂಬ ಚೆನ್ನಾಗಿದೆ. ಇದೇನು ಗೊತ್ತಾ, ಇದು ಈ ಕೆಂಪು ಇರುವೆ ಅದಾವಲ್ಲ, ಇರುವೆ ಕುಂತು ಆಗಿರೋದು. ಅದೇನಾಗಲ್ಲ, ಅದೇನು ರೋಗ ಅಲ್ಲ ನೋಡಿ, ಹೊರಟೋಗುತ್ತೆ. ಹಾಂ, ಸರಿನಾ? ಇರುವೆ, ಕೆಂಪು ಇರುವೆ. ಇದೇನು ಕೆಮಿಕಲ್ ಥರ ಡೇಂಜರ್ ಏನಲ್ಲ? ಇದೇನು ಡೇಂಜರ್ ಅಲ್ಲ. ಇದು ಕೊರೋನಾ ಕಾಲದಲ್ಲಿ ಈ ಎಂಥದ್ದು ಕೂರ್ಗಿಸ್ ಕಡೆ ಅದನ್ನು ಈ ಇರುವೆನ ತಿಂಬಾರ ಚಟ್ನಿ ಮಾಡ್ಕೊಂಡು ಕೊರೋನಾಕ್ಕೆ ಮದ್ದು ಅಂತ ಹೇಳಿಲ್ಲ, ಪ್ರಚಾರ ಆಗಿತ್ತು ಅದು. ಈಗ ತಿನ್ಬೋದಾ? ತಿನ್ಬೋದು ಸರ್. ಓಕೆ, ಸ್ವಲ್ಪ ತೊಳ್ಕೊಂಡು ತಿಂದು ಚೆನ್ನಾಗಿರುತ್ತೆ. ಚಾಕು ಇದ್ರೆ ಅದು ಭಾಳ ಚೆನ್ನಾಗೈತೆ. ಅದು ಕಟ್ ಮಾಡಿ ತಿಂದ್ರೆ ಭಾಗ ತೆಗೆದುಬಿಟ್ಟು ಸೂಪರ್ ಆಗೈತೆ ನೋಡಿ. ಅದು ಇಲ್ಲಿ ಬರ್ರಿ, ಇಲ್ಲಿ ಸರ್, ಇಲ್ಲಿ 6 ಬಾಕ್ಸ್ ಆಗಿದೆ ಇದು ಒಂದೇ ಮಾರ್ದಾಗನೆ. 6 ಬಾಕ್ಸು ನೋಡಿ. ಹಣ್ಣಾಗಿರೋವೆಲ್ಲ ಹಿಂಗೆ ಉದುರ್ತದೆ. ಹಾಂ, ಅದು ತಿಂದದ ನೋಡು. ನೋಡಿ ಇಲ್ಲಿ ತಿಂದಿರೋದು ಬಂದು ನೋಡಿ ಸರ್. ಇಲ್ಲಿ ವಿಡಿಯೋ ಮಾಡಿ ಬರ್ರಿ. ಒಂದು 150 ಮೇಲೆ ಸಿಗುತ್ತೆ ಇಲ್ಲಿ. ಕೆಲವೆಲ್ಲ ಬಾಡಿ ಎಲ್ಲ ಕೊಳ್ತೋಗಿದ್ದಾವೆ. ಇಲ್ಲಿ ಬರ್ರಿ, ಇಲ್ಲಿ ಕೆಲವು ಸದ್ಲಿಡ್ದವೆ. ಇರುವೆ ಇದೆ, ಹುಷಾರು. ಇಲ್ಲಿ ನೋಡಿ ಹೆಂಗೆ ತಿಂದದ. ಇಲ್ಲಿ ನೋಡಿ, ಹಾಂ, ಇಲ್ಲಿ ನೋಡಿ ಇವೆಲ್ಲ ತಿಂದಿರೋದೇ ಸರ್. ಆಮೇಲೆ ಗೊಬ್ಬರ ಇದೇನೆ. ಹಾಂ, ಇದೇ ಗೊಬ್ಬರ ಮಲ್ಚಿಂಗ್ ಮಾಡಿದೆ ನೋಡಿ. ಇದರ ಎಲೆ, ಇದರ ಗೊಬ್ಬರ, ನೀರೊಂದು ನಾವು ಬಿಡೋದು ನೋಡಿ. ಅಲ್ಲ ಹಣ್ಣು ನೋಡಿ ಸರ್ ಎಷ್ಟು ತಿಂದದು ಅಂತ. ಈ ಥರ ತಿನ್ನಬೇಕು ಅವು. ಈಗಲೇ ಇಂಥ ಟೈಮ್ನಾಗೆ ಮೊನ್ನೆಲ್ಲ 2 ಸತಿ ಬಿಡಿಸಿದ್ದೀನಿ ನಾನು ನೋಡಿ. ಎಲ್ಲ ಹಣ್ಣು ಎತ್ತಾಡೋದು ಹಣ್ಣು ಕಂಡೆಡಿ ಇವು ತಿಂದಾಕ್ತವೆ. ಹಾಂ ನೋಡಿ, ಆದ್ರೆ ನಾನು ಅಷ್ಟು ಬಿಡಿಸಲ್ಲ. ಇವು ತಿಂತಾ ಇರಬೇಕು, ನನಗೆ ಮಜಾ ಸಿಗ್ತಾ ಇರಬೇಕು. ಹಾಂ ನೋಡಿ, ಇದೊಂದಾಲೆ ನೀರು ಕುಕ್ಕಿ ಅದೇ ಕೈ ಬಿಟ್ಟದ. ಸುಮ್ಮನೆ ಒಂದು ಏಟ್ ಹಾಕ್ಬಿಟ್ಬಿಟ್ಟಿದೆ. ವೇಸ್ಟ್, ರೈತನಿಗೆ ವೇಸ್ಟ್ ಅದು ನೋಡಿ. ನೋಡಿ ಇದು ಅಷ್ಟೇ. ಇಲ್ಲಿ ನೋಡಿ. ಹಾಂ, ಸುಮ್ಮನೆ ಅದಕ್ಕೆ ಈಗ ಆಟ ಇಷ್ಟೊಂದಿದಾವಲ್ಲ. ಅದೇ ಕೆಲವೊಂದು ಪಕ್ಷಿ ಮಾಡಲ್ಲ. ಒಂದು ಕಡೆ ಕಂಪ್ಲೀಟ್ ನುಣ್ಣು ತಿನ್ನೋವರೆಗೂ ಒಂದು ಹಣ್ಣು ಇನ್ನೊಂದು ಕಣ್ಣು ಮುಟ್ಟಕ್ಕೆ ಹೋಗಲ್ಲ. ಅದು ಇನ್ನು ಮನೆಗೆ ಇಟ್ಕೊತೀವಿ, ನಾಳೆ ಸಂಜೆ ಹಣ್ಣಾಗುತ್ತೆ, ನಾವು ತಿಂದಾಕ್ಬಿಡ್ತೀವಿ. ನೀವೊಂದು ಚಾಕು ಇಟ್ಕೊಂಡಿರ್ಬೇಕಾಗಿತ್ತು. ಇದೆಯಲ್ಲ ಈ ಟೇಸ್ಟು, ಅವು ಒಳ್ಳೆ ರುಚಿ ಹಣ್ಣು ನೋಡಿನೇ ಮುಟ್ಟದವು ನೋಡು. ಅರ್ಧ kg ಬಂದಿದೆ ಇದು. ಪಕ್ಕ ಅರ್ಧ kg ನೋಡಿ. ಹುಳ ಹೆಂಗದವು, ಕಚ್ಚಿಬಿಡ್ತಾವೆ ಹಿಡ್ಕೊಂಡಾಗ. ನೋಡಿ ಅಲ್ಲಿ ಕಚ್ತಾಯ್ತು ನೋಡಿ. ಇಲ್ಲಿ ನೋಡಿ ಹೆಂಗೆ ಕಚ್ಚಿದೆ ನೋಡಿ. ಕಚ್ತಾಯ್ತು ನೋಡಿ, ಹಿಡ್ಕೊಂಡು ಎಳಿದೆ ಸುಮ್ಮನೆ ಹಿಂಗೆ ಕೀಳ್ತಾಯ್ತು ನೋಡಿ ಚರ್ಮನ. ನೋಡಿ ಅದು ಹೆಂಗೆ, ನೋಡಿ ಅದು ಹೆಂಗೆ ಚರ್ಮ ಕೀಳ್ತೈತೆ ನೋಡ್ರಿ. ಅದು ನೋಡಿ ಹಿಂಗೆ ಎತ್ತಿ ಹಿಡ್ಕೊಂಡು ಎಳಿತೈತೆ ಅದು. ಹಾಂ, ಬಿಡ್ತೀಗ ಏನು ಮಾಡೋಕ್ಕಲ್ಲ. ಅವ್ನು ಸಾಯಿಸೋಕೋದೇ ನನಗೆ ನೋವಾಗುತ್ತೆ. ಮತ್ತು ಅವು ನಿಮ್ಮ ತೋಟಕ್ಕೆ ಹೆಲ್ಪ್ ಮಾಡ್ತವೆ. ಬೇರೆ ಹುಳಗಳ ಯಾವುದೇ ತಮ್ಮ ತೊಂದರೆ ಆಗಲ್ಲ. ಇಷ್ಟು ಹಣ್ಣನ್ನು ಇನ್ನೊಂದು 10-12 ದಿನದೊಳಗೆ ಖಾಲಿ ಆಗುತ್ತೆ ಸರ್ ಇದು. ಹೇಳಿ, ನಾನು ತಿಂಗಳಗಟ್ಟಲೆ ಬೇಕಾಗಿಲ್ಲ. ಇದ್ರಲ್ಲಿ ಭಾಳ ಸೈಜ್ ಇತ್ತಿದು. ಮಲ್ಬೋಗುಬಾ ಅಂತ ನೋಡಿ, ಆ ಸೈಜ್ ಕಾಣ್ತಾ ನೋಡಿ ಸರ್. ಇದೆಲ್ಲ ಇಷ್ಟು ಮ್ಯಾಂಗೋ ಗಿಡ ನೀವೇ ಬೆಳೆಸಿರೋದು? ಹೌದು. ಡ್ರಿಪ್ ನೀರಲ್ಲೇ? ಬರೀ ಡ್ರಿಪ್ ನೀರಲ್ಲೇ. ಮಳೆ ಬಂದಾಗ ಈಗ ಮರ ದೊಡ್ಡವಾಗಲ್ಲ, ಜಾಸ್ತಿ ಡ್ರಿಪ್ ನೀರು ಇಟ್ಕಲ್ಲ. ಏನಿಲ್ಲ, ಈಗ ಇತ್ತೀಚೆಗೆ ಜಾಸ್ತಿ ನೀರು ಬೇಕಾಗಿಲ್ಲ ಇದಕ್ಕೆ. ಎಷ್ಟು ಬೇಕು ಅಷ್ಟು ಲಿಮಿಟ್ ಕೊಟ್ಟರು ಸಾಕು. ನೋಡಿ ಇಳುವರಿ ಹೆಂಗಿದೆ. ಇಷ್ಟ ಇದು 250 kg ಮೇಲೆ ತಗೊಳ್ಳಿ. ಇದು 250 ಗ್ರಾಮು ಅಷ್ಟು. 250 ಗ್ರಾಮ್. ಅದು ಮಿಯೋಜಾಕ್ ಇದೆಯಲ್ಲ, ಸೇಮ್ ಈಕ್ವಲ್ ರುಚಿ ಇದು. ಇದನ್ನ ಹೆಂಗೆ ಹಣ್ಣು ಮಾಡ್ತಂದರೆ ನಿಮ್ಗೊಂದು ವೀಡಿಯೋ ಹಾಕ್ತಂದ್ರೆ ದಯವಿಟ್ಟು ಅದನ್ನು ಲಿಂಕ್ ಕೊಟ್ಕೊಂಡು ತೋರಿಸಿ.
ಇಡೀ ವರ್ಲ್ಡಲ್ಲಿ ಯಾರೂ ಆ ಕೆಲಸ ಮಾಡಿಲ್ಲ. ನಾನು ಅದು ಮಾಡಿದ್ದು, ನನ್ನ ಹತ್ರ ವಿಡಿಯೋ ಇದೆ. ಮರದ ಸಂಪೂರ್ಣವಾಗಿ ಹಣ್ಣು ಈ ಮರ, ಈ ಮರಲ್ಲಿ ಎಲ್ಲ ಮರ, ಈ ಮ್ಯಾಂಗೋ ಮಾತ್ರ. ಅದು ನಾನು ನಿಮಗೆ ತೋರಿಸ್ತೀನಿ. ಓ, ಈ ಮರ ಫುಲ್ ಹಣ್ಣಾಗಿರೋ ವಿಡಿಯೋ ಇದೆ ನಿಮಗೆ? ಎಲ್ಲ ವಿಡಿಯೋ ಇದೆ. ಈ ಮರದ್ದು ನಿಮಗೆ ಆಶ್ಚರ್ಯ ಪಡ್ತೀರ. ಅದನ್ನು ಅದ್ರ ಹೇಳಿದ್ದೀನಿ ನಾನು. ಇದೇ ಥರನೇ ಇದೆ ದಯಾನಂದ್ ಮ್ಯಾಂಗೋ, ಇದೇ ಥರನೇ ಇದೆ. ನಿಮಗೆ ಬೇಕಾ ಹೊಲ್ದಾಗ ಬರ್ರಿ, ತೋಟದಲ್ಲಿ ಬರ್ರಿ, ನೀವು ತಿನ್ನಿ. ನನ್ನ ಹತ್ರ ವಿಡಿಯೋ ಇದೆ, ನಿಮಗೆ ಕೊಡ್ತೀನಿ. 100 ವಿಡಿಯೋ ಕೊಡ್ತೀನಿ, ಒಂದಲ್ಲ. ನಿಮಗೆ ಯಾವ್ದು ಹಾಕ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ. ಒಂದಲ್ಲ 4-5 ಎಪಿಸೋಡ್ ಮಾಡಬೇಕಾಗತ್ತೆ ಆ ಥರ. ಓಕೆ. ಯಾಕಂದರೆ ರಿಯಾಲಿಟಿ ನಂದಿದ್ದು. ನಾವೇನೇ ಮಾಡಿದ್ರು ಕಣ್ಣು ಕಾಣ್ತಿದೆಲ್ಲ. ಹಾಂ, ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನೇ ನಾನು ಹೇಳ್ತಕ್ಕಂಥದ್ದನ್ನೇ ನಾನು ಮಾಡೋದು. ರಜನಿಕಾಂತರ ಹೇಳಿದ್ರೆ ಮಾಡ್ತೀರಾ? ಮಾಡೋದು ನೋಡಲ್ಲ, ಅಕ್ಕಿ ಪಕ್ಷಿ ಹೆಂಗೆ ತಿಂದಾಕಿದೆ ನೋಡಿದೆ. ಹೌದು. ಓ, ಏನು ಸರ್ 3 ಕೂತ್ಬಿಟ್ಟವೆ ಎಲ್ಲ? ತಿಂದುಬಿಡಿ. ಆಕ್ಚುಲಿ ಈ ಎಂಡ್ ಇದೆಯಲ್ಲ, ಇಲ್ಲಿ ಜಾಸ್ತಿ ತಿಂದವೆ. ಅಂದರೆ ಕುತ್ಕೊಳಕ್ಕೆ ಮರ ಗಿಡಗಳದಾವೆ. ಯಾರನ್ನ ಬಂದಿಟ್ಟಿಗೆ ಅಲ್ಲಿ ಕುತ್ಕೊಂತವೆ, ಲಟಕ್ಕಂತ ತಿಂತವೆ ಆ ಥರ. ಈ ಸಾಲೆಲ್ಲ ತಿಂದವು. ಈ ಗೋಡಂಬಿ, ಆ ಕಡೆ ಗೋಡಂಬಿ ಕಂಡು, ಇಲ್ಲಿ ಕರಿಬೇವು ಏನೈತೆ, ಗೋಡಂಬಿ ಕಾಣಿಸ್ತು. ಇದೆಲ್ಲ ಜತ್ರೋಪ. ಇದು ಇದರಲ್ಲೇ ಈಗ ಲಾರಿ ಡೀಸೆಲ್ ಬಸ್ ಓಡಿಸ್ತಕ್ಕಂಥ ಈ ಕಾಯಿ ಇದರಿಂದಲೇ, ಈ ಎಣ್ಣೆಯಿಂದಲೇ. ಹೌದಾ? ಹೌದು. ಇಲ್ಲಿ ಎಣ್ಣೆ ಬರುತ್ತಾ? ಹೌದು ಸರ್. ಈ ಬೀಜ ಬರುತ್ತೆ. ಈಗೆಲ್ಲ ಉದುರೈತೆ ಬೀಜ. ಹೌದು. ಹಾಂ ನೋಡಿ, ಕಾಯಿ ಇಲ್ಲಿದೆ, ದೊಡ್ಡ ಕಾಯಿ ಬರುತ್ತೆ ಸರ್. ಇಲ್ಲಿ ನೋಡಿ, ಇದು ನೇರಳೆ, ಜಾಂಬು ನೇರಳೆ, ಸ್ವೀಟು, ದೂಪದಾಳ ಅಂತ. ಇದು ಇಳುವರಿ ಹೆಂಗಿದೆ ನೋಡಿ, ಫುಲ್ ತುಂಬಿದೆ. ಇದೆಲ್ಲ ನೇರಳೆ. ಹೌದು. ಇಷ್ಟು ದಪ್ಪ, ಇಷ್ಟುದ್ದ ಹಣ್ಣು. ಇಲ್ಲಿ ನೋಡಿ ಹೆಂಗೆ, ನೋಡಿ ಸಣ್ಣ ಮರ. ಇಲ್ಲಿ ನೋಡಿ ಇಳುವರಿ ನೋಡಿ ಹೆಂಗಿದೆ. ನನ್ನಲ್ಲಿ 4 ವೆರೈಟಿ ಇದೆ ನೇರಳೆ, ಜಾಮ್. 4 ವೆರೈಟಿಯಲ್ಲಿ ಇದು ದೂಪದಾಳು, ಆ ಕಡೆ ವೆಂಗುರುಳು, ಆಮೇಲೆ ಒಡಿಶಾ, ಇನ್ನೊಂದು ನಾನು ಹೇಳ್ತೀನಿ, ಜ್ಞಾಪಿಸ್ಕೊಂಡು ಹೇಳ್ತೀನಿ ನೋಡಿ. 4 ವೆರೈಟಿ ಇದ್ದಾವೆ. ದೂಪದಾಳು, ವೆಂಗುರುಳು, ಒಡಿಶಾ, ಇನ್ನೊಂದು ಅದು ನೆನಪು ಬರ್ದಂಗೆ ಆಗ್ತದೆ ವೆರೈಟಿ ನೇರಳೆ, ಅದು ಜಾಮ್. ಇದು ನೋಡಿ ಬರ್ರಿ. ಈಗ ನೇರಳೆ ಹಣ್ಣಿಲ್ಲ ಇಲ್ಲಿ ಸರ್. ಈಗ ಮಾವಿನ ಹಣ್ಣು ಖಾಲಿ ಆಗ್ತಿದ್ದಲ್ಲ, ಇದು ಹಣ್ಣು ಶುರುವಾಗುತ್ತೆ. ಈಗ ಕಾಯಿ ಶುರು ಆಗ್ಬಿಡತ್ತೆ. ಈಗ ಹೂವು ಹೋಗಿತ್ತು, ಹೂವದು ವಿಡಿಯೋ ಫೋಟೋ ನಿಮಗೆ ಕಳಿಸ್ತೀನಿ ನನಗೆ. ಇದು ಹಣ್ಣಾಗಿದ್ರೆ ವಿಡಿಯೋ ಕಳಿಸಿ ಸರ್ ನನಗೆ. ಹಾಂ, ಕಳಿಸ್ತೀನಿ. ಚಂದನ ಟಿವಿಯಲ್ಲಿ 4 ಬಾರಿ ಪ್ರಚಾರ ಆಗಿದೆ ಇದು. ಅವ್ರು ಬಂದಾಗ ಹೆಂಗೆ ಹಿಡಿದಿತ್ತು ಅಂದರೆ ಸಿಕ್ಕಾಬಿಟ್ಲೆ. 4 ಸಾರಿ ಚಂದನ ಟಿವಿಯವ್ರು ಮಾಡಿರೋದು. ಯಾರ್ದು ಹಾಕಿದ್ರೆ ಬಿಟ್ಟಿಲ್ಲ, 4 ಸಾರಿ ತೋರಿಸಿದ್ದಾರೆ. ಯಾಕಂದರೆ ನ್ಯಾಚುರಲ್ಲಾಗೆ ಕಣ್ಣಿತ್ತಲ್ಲ ಹಾಗೆ. ಅಲ್ಲ, ಇದನ್ನು ನಾನು 2017ರಲ್ಲಿ ಮೈಸೂರಿಗೆ ಹೋಗಿದ್ದೆ. ಯಾವುದೋ ಒಂದು ಥಾಯ್ಲ್ಯಾಂಡ್ಗೆ ಎಲ್ಲ ಹೋಗ್ಬೇಕಾಯ್ತು ನಾನು. ಅಲ್ಲಿ ಯಾರೋ ಫ್ರೆಂಡ್ ಇದ್ದರು, ಇಲ್ಲೇ ತೆಗೆಸೋಣ ಏರ್ ಟಿಕೆಟ್ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ತಮಿಳ್ನಾಡಿಂದ 2000 ರೂಪಾಯಿ ಒಂದು ಬಾಕ್ಸು 12 kgದು ಮಾರ್ಕೆಟಲ್ಲಿ ಮಾರ್ತಾಯಿದ್ರು. ನಾನು ಅದನ್ನು ನೋಡಿದೆ, ವಿಚಾರ ಮಾಡಿದಾಗ ನಾನು ಯಾಕೆ ಬೆಳಿಬಾರ್ದು ಅಂತ ನನಗೆ ಸ್ಫೂರ್ತಿ ಬಂತು. ಅಲ್ಲಿಂದ ತಕ್ಷಣಕ್ಕೇ ಇದು ಮೈಸೂರಲ್ಲಿ ಇದಕ್ಕೆ ಹೋದೆ, ಕೃಷಿ ಇಲಾಖೆಗೆ ಹೋದೆ, ಆರ್ಟಿಕಲ್ ಇಲಾಖೆಗೆ ಹೋದೆ. ಅಲ್ಲಿ ಕೇಳಿದಾಗ ಅಲ್ಲಿ ನನಗೊಂದು ಅಡ್ರೆಸ್ ಕೊಟ್ಟರು. ಮೈಸೂರು ಆ ಕಡೆ 18-25 ಕಿಲೋಮೀಟ್ರ್ ಆಗುತ್ತೆ, ಉಳ್ಳಾಲ ಅಂತ ಬರುತ್ತೆ. ಆ ಉಳ್ಳಾಲದಲ್ಲಿ ನಿನಗೆ ಗೌರ್ಮೆಂಟ್ ನರ್ಸರಿನೇ ಅಲ್ಲೋಗಿ ತೊಗೊಳ್ಳಿ ಅಂತ ಹೇಳಿದರು. ನಾನು ಇಮಿಡಿಯೇಟ್ಲಿ ಒಂದು ವೆಹಿಕಲ್ ಮಾಡ್ಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ನರ್ಸರಿ ಇತ್ತು. ನನ್ನ ತಗ ದುಡ್ಡು ಎಷ್ಟಿತ್ತು ಅಷ್ಟಕ್ಕೆ 75 ಗಿಡ ಮಾತ್ರ ತಂದಿದ್ದೆ. ಇವತ್ತು 75 ಗಿಡನ ಬೆಳೆದು ಇವತ್ತಲ್ಲ ಅದು 4ರಷ್ಟು ದುಡ್ಡು ಮಾಡಿದ್ದೀನಿ. ಇದು ಕೂಡ ಡೋರ್ ಸರ್ವೀಸು. kg 300 ರೂಪಾಯಿ ಕೊಡ್ತಾಯಿದ್ದೀನಿ. ಬೆಂಗಳೂರಲ್ಲಿ 400-500 ನಡೀತಾ ಇದೆ. ಹೌದು. ಹೌದಾ? ಯಾಕಂದರೆ ಲೇಬರ್ ಇಲ್ದಲೇ ನಾನು ಈ ಕೆಲಸ ಮಾಡೋದ್ರಿಂದ ನನಗೆ ಪ್ರತಿಯೊಂದು ಗಿಡದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ಬೋದು. ಲೇಬರ್ ರೇಟ್ ಮಾಡಿದ ಓನರ್ಗೆ ಏನೂ ಗೊತ್ತಿರೋದಿಲ್ಲ. ಅವನಿಗೆ ದುಡ್ಡು ಎಣಿಸೋದು ಗೊತ್ತಿರುತ್ತೆ, ದುಡ್ಡು ಖರ್ಚು ಮಾಡೋದು ಗೊತ್ತಿರುತ್ತೆ. ಅದೇ ನಿಮ್ಮ ಇಡೀ ಭೂಮಿ ಈ ಥರ ಕಲ್ಲು ಸರ್? ಹಾಂ, ಅಲ್ವಾ? ಹೌದು. ಈ ಥರ ಕಲ್ಲು ನಿಮ್ಮ ಭೂಮಿ? ಹೌದು, ಕಲ್ಲು ಭೂಮಿ. ಹೌದು, ಕಲ್ಲು ಭೂಮಿ. ಇಡೀ 10 ಎಕರೆ? ಹೌದು. ನೈಸಾಗಿ ನುಣುಪಾದ ಒಳ್ಳೆ ಅಲ್ಲ, ಇದೆ, ಮಿಕ್ಸ್ ಇದೆ ನೋಡಿ. ಎಕ್ಸಾಂಪಲ್ಲು ಒಳ್ಳೆ ಉತ್ತಮವಾದ ಬಂಗಾರ ಸರ್. ಇದು ಮಿಶ್ರಿತ, ಕಲ್ಲು ಮಣ್ಣು ಮಿಶ್ರಿತ. ಇದು ಒಳ್ಳೆದ, ಇದು ಗೋಲ್ಡ್. ಹೌದು ಹೌದು ಹೌದು. ಇವತ್ತು 1000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಮಣ್ಣು ಕೇಳ್ತಾರೆ. ಇದನ್ನು ರೈತರ ಹತ್ರ ಕೆಲವರು ಮಾರ್ಕೊಂತವ್ರೆ, ಹೊಲನೇ ಮಾರ್ಕೊಂತವ್ರೆ, ಮಣ್ಣೇ ಮಾರ್ಕೊಂತವ್ರೆ. ನೋವಾಗುತ್ತೆ ನನಗೆ. ಏನು ಮಾಡೋದು? ಯಾರಿಗೂ ಹೇಳೋಷ್ಟು ಶಕ್ತಿ ನನಗಿಲ್ಲ. ಕೇಳಿದರೆ ಕೊಡಪ್ಪ ನಮಗೊಂದು 5 ಲಕ್ಷ ದುಡ್ಡು ಬೇಕು, ಆಮೇಲೆ ನಮಗೆ ಮರ್ಯಾದೆನೂ ಇರಲ್ಲ. ಅಲ್ಲ, ಹಿಂಗೆ ಬೆಳೆದು ತೊಗೋಬೋದಲ್ಲ. ನನ್ನ ಕೈಲಿ ಆಗಲ್ಲಪ್ಪ, ನನಗೆ ಅರ್ಜೆಂಟ್ ದುಡ್ಡು ಬೇಕೀಗ, ಸಾಲಗಾರಿ ಕಟ್ಟಬೇಕು. ನಾನೇ ಹೊಡಿಸ್ಕೊಂಡಿದ್ದೀನಿ 150 ಲೋಡ್ ಮಣ್ಣು ನಾನೇ ಹೊಡಿಸ್ಕೊಂಡಿದ್ದೀನಿ ಹೋದ ವರ್ಷ ಬೇರೆ ಹೊಲದಿಂದ. ಸೊ ಈ ಥರ ಹೊಲದ ಮಣ್ಣು ಏನು ಬೇಕಾದ್ರೆ ಮಾರ್ತಾರೆ. ಮಲನೇ ಮಾರ್ಕೊಂತಿರ್ತಾರೆ ಅಂದರೆ ಮಣ್ಣು ಮಾರ್ಕೊಂಬದು ಏನು ದೊಡ್ಡ ಸಹಜ ಹೇಳ ಅಲ್ವ ಸರ್? ನೋಡಿದ್ರೆ ಇದು ತೋತಾಪುರಿ ಅಂತ. ಇದೊಂದು ವೆರೈಟಿ ನನ್ನ ಹೊಲದಾಗ ಇದು ಇರ್ಬೇಕಂತೇಳಿ ಇದು ಮಾಡ್ಕೊಂಡಿದ್ದು ನೋಡಿ. ಇದು ಆಲ್ರೆಡಿ ಕೆಂಪು ಬರ್ತಾ ಇದೆ. ಹಾಂ,
ಕೆಂಪು ಬರ್ತದೆ ಇಲ್ಲಿ ಇಲ್ಲಿ ನೋಡಿ ಕಲರ್ ಹೆಂಗಿದೆ ಈ ಕಡೆ ಬರೀ ಕೆಂಪು ಬರ್ತದೆ ನೋಡಿ ಇದು ಆಗೇ ಬಿಟ್ಟಿದೆ ಇದು. ನೋಡಿ ಆಗ್ಬಿಟ್ಟಿದ್ಯಾ ಇದಕ್ಕೆ ಇದು ಪೂರ್ತಿ ಹಣ್ಣು ಮಾಡಬಾರ್ದು, ಇದು ಗಟ್ಟಿನೇ ತಿನ್ನಬೇಕು. ಒಂದು ಈ ಕಲರ್ ಬಂದಮೇಲೆ ಉಪ್ಪು ಹಾಕೊಂಡು ಇದು ಮಾಡ್ಕೊಂಡು ಉಪ್ಪು ಖಾರ ಸಾಕಾಗಿರ್ತದೆ. ಬಾಯಲ್ಲಿ ನೀರು ಬಿಟ್ಬಿಟ್ರೆ ಅಂಕಲ್. ಇದು ಮಲ್ಲಿಕ, ಇದು ಮಾಮೂಲು ತಳಿ ನೋಡಿ ಇದು. ಇದು ಮಲ್ಲಿಕ ಹೆಂಗಿದೆ, 1 kg ಬರ್ತೈತೆ ಇದು. ಇದನ್ನು ಇನ್ನೂ ಬರಬೇಕಿದು, ಇದನ್ನು ಆಗಬೇಕಿದು. ಕಣ್ಣಲ್ಲಿ ಕಣ್ಣಿಟ್ಟು ಯಾವ ರೈತರ ಯಾವ ಗಿಡ ಹಾಕ್ತಾನೋ, ಯಾವ ಟೈಮ್ ನೀರು ಗೊಬ್ಬರ ಕೊಡ್ತಾನೋ, ಯಾವ ಟೈಮಿಗೆ ಸರಿ ನೋಡ್ಕೊಂಡು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ಅವರು ಅಭಿವೃದ್ಧಿವಂತಾರೆ, ಅವರು ಅನುಕೂಲ ಆಗುತ್ತೆ, ಅವ್ರಿಗೆ ದುಡ್ಡು ಬರ್ತದೆ. ಆ ಕೆಲಸ ಮಾಡಬೇಕು. ನಾನು ಅದನ್ನೇ ಮಾಡ್ತಿರೋದು. ಹಂಗೆ ಮಾಡೋದ್ರೆ ಇಷ್ಟು ಸಮೃದ್ಧಿಯಾಗಿ ಬೆಳೆದಿರೋದು. ಆದರೆ ಎಲ್ಲದ್ರ ಬಗ್ಗೆನೂ ನಮಗೆ ಗೊತ್ತಿರಬೇಕು, ನಾವೇ ನಿಂತ್ಕೋಬೇಕು. ಹೌದು, ಮಾಡ್ತಮ್ಮ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಕೆಲವಷ್ಟು ಜನ, ನೀನು ಸುಮ್ಮನೆ ಹೋಗಿ ನಿನ್ನ ಹೊಲ್ದಾಗ ಕೆಲಸ ಮಾಡು. ನನ್ನ ಹೊಲ್ದಾಗ ಏನೂ ಇಲ್ಲ ಕಾರಣ, 5 ಎಕರೆ ಜಮೀನು ಐತೆ, ಈ ಹೊಲ್ದಾಗ ಹೋಗಿ ಏನು ಮಾಡೋಣ ಅಂತಾರೆ. ನಾನೊಂದು ಸತ್ಯವಾದ ಮಾತು ಹೇಳಿದ್ದೀನಿ, ನಾನು TV ಇಂಟರ್ವ್ಯೂ ಕೊಟ್ಟು ಹೇಳಿದ್ದೀನಿ. ಏನೂ ಇಲ್ವಾ, ಇಲ್ಲೋಗಿ ಬಸ್ ಸ್ಟ್ಯಾಂಡ್ 4 ಜನ ಕೂತ್ಕೊಂಡು 4 ಮಾತಾಡೋಕ್ಕೆ ವೇಸ್ಟ್ ಮಾಡೋದಕ್ಕಿಂತ ಹೊಲ್ದಲ್ಲಿ ಹೋಗಿ 4 ಕಲ್ಲುಗಳು ತಗೋದು ಬದಿಗೆ ಹಾಕು. ಕಲ್ಲುಗಳು ವೇಸ್ಟ್ ಕಲ್ಲು ಇರ್ತವೆ, ದಪ್ಪ ದಪ್ಪ ನಾವು ಬೇಸಾಯದಲ್ಲಿ ಎದ್ದಿರ್ತವೆ, ತಗೊಂಡೋಗಿ ಬದಿಗೆ ಹಾಕು. ಒಂದು ಗಾಳಿಗೆ ಮಳೆಗೆ ಒಂದು ಗಿಡ ಸತ್ತೆ ಬಂದು ಹೊಲ್ದಾಗ ಕುಂತಿರುತ್ತೆ, ಅದನ್ನು ತಗೊಂಡು ಸೈಡ್ ಹಾಕು. ಒಂದು ತಗ್ಗು ಪ್ರದೇಶಕ್ಕೆ ಹಾಕು. ಮಳೆ ಬಂದಾಗ ಅದು ಗೊಬ್ಬರ ಆಗಿ ನಿನಗೆ ಅನುಕೂಲ ಆಗುತ್ತೆ. ದಿನ 4 ಕಲ್ಲು ಅಲ್ಲೆದೆಲ್ಲ ಕಲ್ಲು ತಗೊಂಡೋಗಿ ಸೈಡ್ ಹಾಕಿದಾಗ ವರ್ಷಕ್ಕೆ ಒಂದು ಲೋಡ್ ಕಲ್ಲಾಗಿರುತ್ತೆ. ಅದೇ ಒಬ್ಬ ಯಾವ ಮನೆ ಕಟ್ಟಬೇಕಂತಾರೆ ಆ ಕಲ್ಲು ನೀನು ಮಾರ್ಕೆ 5,000 ದುಡ್ಡು ಸಿಗುತ್ತೆ. ಇದನ್ನು ಎಷ್ಟೋ ಜನ ನನ್ನ ಮಾತು ಕೇಳಿ ಮಾಡಿದ್ದಾರೆ. ಅಣ್ಣ ನೀನು ಹೇಳ್ದಾಗ ಸುಮ್ಮನೆ ಕಾಲ ಕಳೀತಿದ್ದೆ ಕಾರಣ, ದಿನ ಈಗ ಹೊಲ್ದಕ್ಕೆ ಹೋಗಿ ದಿನ 4 ಕಲ್ಲು ತೆಗೆದಾಕಿ ಒಂದೇ ಕಡೆ ತಂದು ಹಾಕ್ತಿದ್ದೆ ಕಾರಣ ಅಂತಾರೆ. ಕಲ್ಲು ಗುಡ್ಡೆ ದನಿ ತೋರಿಸ್ತಾರೆ ಕರ್ಕೊಂಡೋಗಿ. ಸಾಕಬೇಕಾ ನನ್ನ ಕಡೆಯಿಂದ ಯಾರು ಇನ್ಸ್ಪೈರ್ ಆಗೋದಕ್ಕೆ. ಹೊಲ ಐತೆ ಏನೂ ಕೆಲಸ ಇಲ್ಲ ಅಂತಾರೆ. ಇದನ್ನು ಮಾಡು ಸರಿ. ನಾಳೆ ಮಳೆ ಬಂತು, ಬೇಸಾಯ ಮಾಡ್ತೀಯ, ಕಲ್ಲು ನಿನಗೆ ಬೇಸಾಯಕ್ಕೆ ಅಡ್ಡ ಬಂತು, ಬೇಸಾಯಕ್ಕೆ ಅಡ್ಡ ಬಂತು, ಅವಾಗಾದರೆ ಬೇಸಾಯ ನಿಲ್ಲಿಸ್ತೀನಿ, ಕಲ್ಲು ತೆಗೆದಾಕ್ಬೇಕಾ? ಅರ್ಧ ಗಂಟೆ ಹೋಯ್ತಾ, ಬೇಸಾಯ ಟೈಮ್ ಹೋಯ್ತು, ಅಲ್ಲಿ ದುಡ್ಡು ವೇಸ್ಟ್ ಆಯಿತು, ಕಲ್ಲು ತೆಗೆದಕ್ಕೆ ಅರ್ಧ ಗಂಟೆ ಟೈಮ್ ಹೋಯ್ತು. ಅದನ್ನು ಡೈಲಿ ಬೇರೆ ಟೈಮ್ನ ನೀನು ಮಾಡು. ನೀನು ಹೊಲ ಕ್ಲೀನ್ ಆಯಿತು, ಹೊಲ ಅಚ್ಚುಕಟ್ಟಾಯ್ತು, ಕಲ್ಲು ಗುಡ್ಡೆ ಆಯಿತು, ಕಲ್ಲು ಮಾರ್ಕೆಟ್ ದುಡ್ಡು ಆಯಿತು. ಇದಕ್ಕಿನ್ನ ಕೆಲಸ ಬೇಕಾರೆ ನಿನಗೆ ಅಂದಾಗ ಅಣ್ಣ ನಮಸ್ಕಾರ ಕಾರಣ ಅಂತ ಹೇಳಿದರು ಇದ್ದಾರೆ. ಇದು ಸರ್ ಅಂದರೆ ನೀವು ಬಂದಾಗ ಈ ಭೂಮಿ ಹಿಂಗಿತ್ತು ಸರ್, ಹಿಂಗಿತ್ತು. ಇದು ಸರ, ಅದು ಸರ, ಆ ಕಡೆದು ಸರ. ಆ ಕಡೆ ಒಂದು 2 ಎಕರೆ ಬರೇ ಕಲ್ಲು ಜಾಲಿ ಮರಗಳಿದ್ದವು. ಬರೀ ಕೈಯಲ್ಲಿ ಮಚ್ಚಿಡ್ಕೊಂಡು ಕೆಲಸ ಮಾಡಿದ್ದಾನೆ ನಾನು. ಆಮೇಲೆ ನಮ್ಮ ಯಜಮಾನೊಬ್ರು ಇದ್ದಾರಲ್ಲ, ಆಮೇಲೆ 2 ವರ್ಷ ಆದಮೇಲೆ ಅವ್ರು ಬಂದಿರಪ್ಪ ನನ್ನ ಜೊತೆಗಿದ್ದು ಬಿಡಪ್ಪ ಅಂತ, ತಂಗಿ ಗಂಡ ಬೇರೆ ಯಾರಲ್ಲ ಅಂಥೇಳಿ ಅವಾಗ ಆತ ನಾನು ಇಬ್ಬರು ಸೇರ್ಕೊಂಡು ಬರೀ JCB ಇಟ್ಟಿಲ್ಲ, ಇಟಾಚಿ ಇಟ್ಟಿಲ್ಲ, ಲೇಬರ್ ಇಟ್ಟಿಲ್ಲ. ಅದು ನಾವಿಬ್ಬರು ಮತ್ತು ನಮ್ಮ ತಂದೆಯವ್ರ ವಯಸ್ಸಾಗಿತ್ತು, ಅವ್ರು ರಿಟೈರ್ಡ್ ಆಗಿ ಅವ್ರ ಮಾರ್ಗದರ್ಶನ ಇತ್ತು, ನಮ್ಮ ತಾಯಿಯವರು. ಅಷ್ಟು ಜನ ಇಬ್ಬರು ಸೇರ್ಕೊಂಡು ಈ ಮಟ್ಟಕ್ಕೆ ಮಾಡಿ ಇವತ್ತು ಹಿಂಗಿರೋ ಜಮೀನು, ವೇಸ್ಟ್ ಜಮೀನನ್ನು ವಿಶ್ವ ನೋಡ್ತಾ ಇತ್ತು ಇವತ್ತು. ಬಂಗಾರದ ಮನುಷ್ಯನ ಕತೆ. ದೊಡ್ಡರಂಗೇಗೌಡರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಅಲ್ಲೇ ನನಗೆ ಮುನ್ನುಡಿ ಬರೆದು ಕಳಿಸಿದ್ದಾರೆ. ಇದನ್ನೇ ನೀವು ಹೇಳಿದ್ರಲ್ಲ ಈಗ, ಬಂಗಾರದ ಮನುಷ್ಯ ಅಂತ, ಇದನ್ನೇ ಟೈಟ್ಲಿಕ್ಕಿ ನೀನು ಬುಕ್ ಬರೀಬೇಕು ಅಂತ ಹೇಳಿದ್ದಾರೆ. ಅದಾಗಲೇ ಪ್ರೋಸೆಸ್ ನಡೀತೈತೆ, ಬುಕ್ ನಡೀತೈತೆ. ಈ ಮಾರ್ಗದರ್ಶಿ ಪುಸ್ತಕ ಆತಲ್ಲ, ಆ ಥರ ಇನ್ನೊಂದು ಬುಕ್ಸ್ ಆಗ್ತಾಯಿದ್ದಾವೆ. ಲೈಫ್ ಜರ್ನಿ ಬರ್ತದೆ, ಅದು ಭಾಳ ಚೆನ್ನಾಗಿ ಬರುತ್ತೆ. ಅಂದರೆ ಸರ್ ಮಣ್ಣು ಹೀಗೆ ಇರಬೇಕು, ಈ ಮಣ್ಣಲ್ಲಿ ಇದನ್ನು ಬೆಳೆಯೋಕ್ಕಾಗಲ್ಲ, ನನ್ನ ಭೂಮಿ ವೇಸ್ಟು, ಅದರಲ್ಲೇನು ಬೆಳೆಯಲ್ಲ ಅಂತಾರಲ್ಲ, ಅವ್ರಿಗೇನು ಹೇಳ್ತೀರಾ? ಸರ್, ಒಂದು ಎಲ್ಲ ಭೂಮಿ ಅಲ್ಲ, ಕೆಲವು ಈ ಉಪ್ಪು ಮಿಶ್ರಿತ ಅಥವಾ ಚೌಳು ಮಿಶ್ರಿತ ಅಂತಾರೆ, ಕೆಲವು ಸುಣ್ಪರ್ಲೆ ಅಂತಾರೆ. ಈ ಜಮೀನುಗಳಲ್ಲಿ ನೀರು ಕಟ್ಟಿದರೆ ನೀರು ನಿಲ್ಲಲ್ಲ. ಉಪ್ಪು ಮತ್ತು ಚೌಳು ಮಿಕ್ಸ್ ಆದಾಗ ಅದು ಗೆಡ್ಡೆ ಹೆಟ್ಟೆ ಅಂತ ಬರುತ್ತೆ, ಬೀಗ್ಲಿ ಬರ್ತೈತೆ, ಅದರಲ್ಲಿ ಏನೂ ಬರಲ್ಲ. ಆಗ ನಾನೇನು ಹೇಳ್ತೀನಿ ರೈತರಿಗೆ ಅಂದರೆ, ಒಂದು ಅರ್ಧ ಅಡಿ ಮಣ್ಣನ್ನು ಈ ಡೋಜರಿಂದ ಹೊರಗೆ ತಳಿಸ್ಬಿಡಿ. ಮೇಲ್ಗಡೆ ಒಂದು ಅರ್ಧ ಅಡಿ ತೆಗಿಸ್ಬಿಡಿ. ಡೋಜರ್ ತಂದುಬಿಟ್ಟು ಒಂದು ಕಡೆಯಿಂದ ಬೇಸಾಯ ಮಾಡಿ. ಫಸ್ಟ್ ಬೇಸಾಯ ಮಾಡಿ ಒಂದು ಅರ್ಧ ಅಡಿ ಡೋಜರಿಂದ ಸಲ್ಲ ತಳ್ಕೊಂಡು ಬದ ನಿರ್ಮಾಣ ಮಾಡ್ಕೊಳ್ಳಿ ದೊಡ್ಡ ಮಟ್ಟದಲ್ಲಿ. ಮತ್ತೆ ಬೇರೆ ಹೊಲಗಳಿಂದ ಕೆಂಪು ಮಣ್ಣನ್ನು ತಂದುಬಿಟ್ಟು ಎಷ್ಟು ಮಣ್ಣು ತೆಗೆದಿರೋ ಅಷ್ಟೇ ಮಣ್ಣನ್ನು ತಂದು ಕೆಂಪು ಮಣ್ಣು ಹಾಕಿ ಬೇಸಾಯ ಮಾಡಿ, ಆನಂತರ ನೀವು ಬಿತ್ತನೆ ಮಾಡಿ ಅಂದೆ. ಅದನ್ನೂ ಮಾಡಿರೋದಾರೆ. ಹೌದು, 100%. ಈ ಮಣ್ಣು ಹೊರಟೋಗುತ್ತೆ, ಹೊಸ ಮಣ್ಣು ಬೀಳುತ್ತೆ. ಹೊಸ ಮಣ್ಣಿಗೂ ಕೆಳಗಡೆ ಈ ಚೌಳು ಮಣ್ಣಿಗೂ ಮಿಕ್ಸ್ ಆಗುತ್ತೆ. ಆದರೆ 90% ಹೊರಕ್ಕೆ ಹೋಯ್ತಲ್ಲ, 10% ಏನು ಲೆಕ್ಕ ಅಲ್ಲ. ಈ ಕೆಂಪು ಮಣ್ಣು ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಹೌದು, ಸೂಪರ್. ಸೊ ಯಾವ ಮಣ್ಣಾದ್ರೂ ಹಿಂಗೆ ಮಾಡ್ಬೋದು 100% ಮಾಡ್ಬೋದು. ನಾನು ಹೇಳಿದಕ್ಕಂತ ಮಾಡಿರೋರು ಇದ್ದಾರೆ. ಹಾಗೆ ಅದಕ್ಕೆ ಹೇಳ್ತಾನಲ್ಲ, ನಾನು ಏನೂ ಪುಸ್ತಕ ಓದಿಲ್ಲ, ಕೃಷಿ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ನನಗೆ.
ಈ ಮಾಡ್ತಾ 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 ತಾನಂಟಿ ತಾನು ಇವೆಲ್ಲ ಐಡಿಯಾ ಟ್ಯಾಲೆಂಟ್ ಬರುತ್ತೆ. ಅದಕ್ಕೆ ಹೇಳಿದೆ ನಾವೇ ಡಾಕ್ಟ್ರ್ ಆಗಬೇಕು, ನಾವೇ ಇಂಜಿನಿಯರ್ ಆಗಬೇಕು. ಅದಕ್ಕೆ ನನಗೆ 2 ಸರಿ ಡಾಕ್ಟ್ರೇಟ್ ಕೊಟ್ಟಿರೋದು. ಈಗ 3ನೇ ಬಾರಿ ಕಜಕಿಸ್ತಾನದಲ್ಲಿದೆ, ಬೇಡ ಅಂತೇಳಿ ರಿಜೆಕ್ಟ್ ಮಾಡಿ ಸುಮ್ಮನೆ ಆದೆ. ನೆಕ್ಸ್ಟ್ ಹಂಪೆ ಇದೆ, ನೋಡಬೇಕು ಹೇಳಿದ್ದಾರೆ, ನೋಡೋಣ ಹಾಗೆ. ಅದಕ್ಕೆ ತಾನು ರೈತನೇ ನಿಜವಾದ ಡಾಕ್ಟರ್, ನಿಜವಾದ ಇಂಜಿನಿಯರು, ನಿಜವಾದ ಪ್ರೊಫೆಸರು. ಇದಕ್ಕಿಂತ ದೊಡ್ಡ ಹುದ್ದೆ ಇನ್ನೊಂದಿಲ್ಲ. ಆದರೆ ಏನು ಮಾಡ್ತಾರೆ, ರೈತರಿಗೆ ಸರಿಯಾದ ಒಂದು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರು ಸರಿಯಾದ ಒಂದು ಮಾರ್ಗದರ್ಶನ ಮಾಡ್ತಾಯಿಲ್ಲ ಸರ್ಕಾರ, ಯಾರೂ ಅದನ್ನು ಮಾಡ್ತಿಲ್ಲ. ಏನೋ ನೆಪಕ್ಕೆ ಬಿಸಾಡ್ತವ್ರೆ. ಏನೋ ಅವ್ರ ಆಸ್ತಿ ಅಮ್ಮಂಗೆ, ನಾನು ಬೇರೆ ಭಾಷೆಯಲ್ಲಿ ಮಾತಾಡಲ್ಲ, ಅವ್ರ ಆಸ್ತಿ ಅಮ್ಮಂಗೆ ಹೇಳ್ದು ಏನೋ ನಾವು ಕೊಟ್ಟುಬಿಟ್ಟು ಅನ್ನಂಗೆ ಇದು ಮಾಡ್ತಿರ್ತಾರೆ. ಎಷ್ಟು ಮಾಡಿದ್ರೆ ರೈತ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ರೈತರಿಗೆ ಯಾರು ನಿಜವಾಗಿ ಕರೆಕ್ಟಾಗಿ ಬೆಲೆ ಗೌರವ ಕೊಟ್ಕೊಂಡು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ, ದೇಶಕ್ಕೆ ಪ್ರಪಂಚಕ್ಕೆ ಅನ್ನ ಹಾಕೋಣ ರೈತ ಒಂದು 3 ತಿಂಗಳು ಕೈ ಕಟ್ಟಿ ಕೂತ್ಕೊಂಡು ಅಂದರೆ ಆಹಾರಕ್ಕೆ ಮನುಷ್ಯರಿಗೆ ಕಿತ್ಕೊಂಡು ತಿನ್ನಬೇಕಾಗುತ್ತೆ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಕಣ್ಣಲ್ಲಿ ನೀರು ಬರ್ತದೆ ನನಗೆ. ಮಿಲ್ಟ್ರಿ ಆಲ್ರೆಡಿ ಆರ್ಮಿಯಲ್ಲಿ ಅವನು ವಾರಲ್ಲಿ ಇದ್ದಾನೆ, ಊಟ ಇದೆ, ಸಾಂಬಾರಿಲ್ಲ, ಸಾಂಬಾರು ಚೆಲ್ಲೋಗ್ಬಿಟ್ಟೈತೆ, ಅದು ಸಿಗ್ತಾಯಿಲ್ಲ, ಇದು ಸಿಗ್ತಾಯಿಲ್ಲ, ಕುಡಿಯೋಕ್ಕೆ ನೀರು ಖಾಲಿ ಆಗಿದೆ, ನೀರು ಸಿಗ್ತಾಯಿಲ್ಲ ಸರ್. ಹಿಂಗೆ ಕಿತ್ಕೊಂಡು ತಿಂತವನೆ. ಆ ಬಟ್ಟೆ ತೊಗೊಂಡೋಗಿ ಅಲ್ಲೆಲ್ಲನ ತೇವ ಇರೋದ್ರಾಗ ಅದ್ದಿ ಆ ಬಟ್ಟೆ ತೇವ ಆದಮೇಲೆ ಹಿಂಡಿ ಹನಿಯಾಗಿ ಕುಡಿಯೋದು. ನನಗೆ ಎಷ್ಟು ಕಣ್ಣ ನೀರೋದು ಸರ್. ಇನ್ನೊಂದು ವಿಡಿಯೋದಲ್ಲಿ ಒಬ್ಬ ಆಹಾರದ ಕೊರತೆ ಎಷ್ಟಿದೆ ಅಂತಂದರೆ, ಒಬ್ಬ ಮಗ ಇದ್ದಾನೆ, ಜೊತೆಗೆ ಮಗನ ಮೊಮ್ಮಗನ ಇದ್ದಾನೆ, ರೊಟ್ಟಿ ಏನೋ ಇದೆ, ತಿನ್ನೋಕ್ಕೆ ಏನೂ ಜೊತೆಗಿಲ್ಲ. ಎಲ್ಲ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಒಂದು 4-5 ಮೆಣಸಿಕಾಯಿ ಹಾರ್ಕೊಂಬಂದು ಒಂದು ರೊಟ್ಟಿ ತಿಂತಾನೆ, ಒಂದು ಸತಿ ಮೆಣಸಿಕಾಯಿ ಕಡ್ಕೊಂಡು ತಿಂತವನೆ. ನೋಡಿ ಎಂಥ ಸಮಸ್ಯೆ ಇದೆ ನೋಡಿ ನಮ್ಮ ಇಂಡಿಯಾದಲ್ಲಿ ಆಹಾರದ ಕೊರತೆ. ಹಿಂಗೆ ಇನ್ನೂ ಈಗಲೇ ಈ ಪಟ್ಟು ಇನ್ನೂ ನೀರು 20 ರೂಪಾಯಿ ಆಗಿದೆ, 30 ರೂಪಾಯಿ, 40 ರೂಪಾಯಿ ಇದೆ. ಇನ್ನು ಸ್ಟಾರ್ ಹೋಟ್ಲ್ಗಳು 150 ರೂಪಾಯಿ ಇದೆ. ಮೊನ್ನೆ ಸಿಂಗಾಪುರದಲ್ಲಿ ಹೋಗಿದ್ದೀನಿ, 200 ರೂಪಾಯಿ ಒಂದು ಅರ್ಧ ಲೀಟ್ರು. ವಿಧಿ ಇಲ್ಲದ ಕುಡ್ಕೊಂಬಂದು ದಿನಕ್ಕೆ 4-5 ಲೀಟ್ರು. ಇನ್ನು ನಮ್ಮಲ್ಲೇ ಅಲ್ಲೇ 30-60 ಸ್ಟಾರ್ ಹೋಟ್ಲಾಗ 150 ನಡೀತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಹೇಳೋದು, ಭೂಮಿಯನ್ನು ಉಳಿಸ್ಕೊಳ್ಳಿ, ನೀರನ್ನು ಉಳಿಸ್ಕೊಳ್ಳಿ, ಗಿಡ ಮರಗಳನ್ನು ಬೆಳೆಸಿ. ದುಡ್ಡಿನ ಆಸೆಗೋಸ್ಕರ ಏನು ಗಿಡ ಮರಗಳನ್ನ ಕಡಿಸೋದು, ಹೊಲ ಮನೆಗಳು ಮಾರ್ಕೊಳ್ತಿರೋದು, ಇರೋ ಮರಗಳೆಲ್ಲ ಕಡಿದು ಕಾಂಕ್ರೀಟ್ ಮಾಡ್ತಾ ಇರೋದು. ಮನುಷ್ಯನ ಆಸೆ ಇದು ಇರಬೇಕಿಲ್ಲ ಅಂತಲ್ಲ, ಇಷ್ಟೊಂದ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಾವಂತೂ ಸಂತೃಪ್ತಿ ಇದೀವಿ. ಇನ್ನೊಂದು 50 ವರ್ಷದ ನಾವು ಯಾರೂ ಇರಲ್ಲ. ಆದರೆ ಮುಂದೆ ಬರೋರು ಹುಟ್ಟಿದ್ರು ಅವರು ವೇಸ್ಟ್. ಅಷ್ಟು ಇನ್ನೂ ಏನೇನು ಫಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಒಂದು ಸತ್ಯ ಹೇಳ್ತೀನಿ ನಿಮಗೆ, ನೀವು ಬೆಂಗಳೂರಿಂದ ಇಲ್ಲಿಗೆ 200 ಕಿಲೋಮೀಟರ್ ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ವಿಚಾರ. ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ, ನೀರಿನ ಕೊರತೆ ಭಾಳ ಕಷ್ಟ ಆಗೋಗುತ್ತೆ. ಇವತ್ತೆಲ್ಲ ಯುದ್ಧಗಳು ನಡೆದವು, 2 ವರ್ಷಗಟ್ಟಲೆ ಯುದ್ಧ ನಡೆದವು. ಅವ್ರ ಗತಿ ಏನಾಗಿರ್ಬೇಕಲ್ಲಿ. ಇವತ್ತು ಇಂಡಿಯಾದಲ್ಲಿ ಶುರುವಾಗಿದೆ. ಹೀಗೇ ಮುಂದುವರ್ಕೊಂಡಿದ್ರೆ ಮುಂದಿನ ಪೀಳಿಗೆ ಗತಿ ಹೆಂಗೆ, ಅವ್ರು ಉಳಿಯೋದಾದ್ರೆ ಹೆಂಗೆ. ಇವತ್ತು ಹೊಲ ಮನೆಗಳೆಲ್ಲ ಮಾರ್ಕೊಂತವ್ರೆ, ಇರೋ ತೋಟಗಳೆಲ್ಲ ಮಾರ್ಕೊಂತವ್ರೆ, ಗಿಡ ಮರ ಕಳೀತವ್ರೆ. ಆಹಾರ ಕೊರತೆ. ಒಂದು ಸತ್ಯವಾದ ಮಾತು ಹೇಳ್ತಿದ್ದೀನಿ ನಿಮ್ಮ ಮುಂದೆ, ಬರೆದಿಟ್ಕೊಳ್ಳಿ. ಇನ್ನೊಂದು 25-30 ವರ್ಷದ ಒಳಗಾಗಿ ಊಟ ತಿಂಡಿ ಯಾರೂ ಕೇಳಲ್ಲ. ಊಟ ತಿಂಡಿ ಬದಲು ಗುಳಿಗೆ ಬರ್ತವೆ. ಗುಳಿಗೆ ತಿನ್ನಬೇಕು, ಜೀವನ ಕೆಲಸ ಮಾಡಬೇಕು. ಬಹಿರ್ದೇಶಕ್ಕೆ ಹೋಗಂಗಿಲ್ಲ, ಇನ್ನೊಂದಕ್ಕೆ ಹೋಗಂಗಿಲ್ಲ, ಅದೇ ಜೀವನ. ಇವತ್ತು ಕಂಪ್ಯೂಟ್ರ್ ನೋಡ್ತಾಯಿದ್ದೀರಾ, ಇವತ್ತು ಇಂಜಿನಿಯರ್ಗಳು ನಾವೆಲ್ಲ ನೋಡ್ತಾಯಿದ್ವಿ. ಏನು ಮಾಡ್ತಾರೆ, ನಾನು ಕಂಪ್ಯೂಟರ್ ಸೈನ್ಸ್, ನಾನು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನೋಡಿ 25 ವರ್ಷ ಹುಡುಗನಿಗೆ ಒಳಗಡೆ ಕಂಪ್ಯೂಟರ್ ನೋಡಿ ಕೆಲಸ ಮಾಡಿದ್ರೆ ಹೊರಗಡೆ ಬಂದು ಕಣ್ಣು ಬಿಡಲ್ಲ ಅವನು. ಯಾಕಂದರೆ ಅಣ್ಣ ಕಂಪ್ಯೂಟರ್ ನೋಡಿ ಕಣ್ಣು ಬಿಡೋಕ್ಕಾಗಲ್ಲ ಬಿಸಿಲಿಗೆ ಅಂತಾರೆ. ಅವ್ರ ಜೀವನ ಎಲ್ಲೈತಿ, ಅವ್ರ ಲೈಫ್ ಏನು? ಅಲ್ಲಿ 3 ಲಕ್ಷ 4 ಲಕ್ಷ ದುಡ್ಡು ಬರ್ತದೆ ನಿಜ, ಜೀವನನೇ ಇಲ್ಲಲ್ಲ. ಅಂಥ ದಿನಗಳು ಮುಂದಿನ ದಿನಗಳು ಬರ್ತದವೆ. ಆಹಾರದ ಕೊರತೆ ಅಷ್ಟೊಂದು ಇಂದಿರಾ ಗಾಂಧಿ ಕಾಲದಾಗಲೇ ಹೇಳಿದ್ರು, ಅವಾಗಲೇ ಆಹಾರದ ಕೊರತೆ ಇತ್ತು. ಆದರೆ ಏನೋ ಇತ್ತೀಚೆಗೆ ಬರ್ತಾ ಏನೋ ಒಂದು ಸ್ವಲ್ಪ ಫಾರ್ವರ್ಡ್ ಆಗಿ ಅದ್ರ ಕೊರತೆ ಜಾಸ್ತಿಯಾಗಿ, ರೈತರು ಜಾಸ್ತಿಯಾಗಿ ಸ್ವಲ್ಪ ಆಹಾರ ಬೆಳೆದು ಕೊಡ್ತಾಯಿದ್ವಿ. ಕೆಲವೊಂದು ಟೈಮ್ದಲ್ಲಿ ಹೊರದೇಶದಿಂದ ತರಿಸ್ಕೊಂತಾರೆ, ಇನ್ಪುಟ್ ಮಾಡ್ಕೊತಾರೆ ಮೋದಿಯವರು. ನೀರುಳ್ಳಿಯನ್ನು, ಬೆಳ್ಳುಳ್ಳಿಯನ್ನು, ಹಣ್ಣನ್ನು ಬೇಕಿತ್ತ ಇದು ಇನ್ಪುಟ್ ಮಾಡ್ಕೊಂಡು ಅವ್ರಿಗೆ ಕೋಟ್ಗಟ್ಟಲೆ ದುಡ್ಡು ಕೊಡ್ತಕ್ಕಂಥದ್ದು. ಅದೇ ರೈತರು ಸುರೀರಿ, ರೈತ ಜಮೀನೇ ಸುರೀರಿ, ಅದೇ ರೈತನ ಪ್ರೋತ್ಸಾಹ ಮಾಡಿರಿ. ರೈತನೇ ಬೆಳೆ ಕೊಡ್ತಾನಲ್ವ, ಇದಕ್ಕಿಂತಲೂ ಬೇಕೇನು ಸರ್? ಅದಕ್ಕೆ ನಿಮ್ಮ ಕಲಾ ಮಾಧ್ಯಮಕ್ಕೆ ನಾನು
ಎರಡು ಕೈಗಳನ್ನು ಜೋಡಿಸಿ ಹೊಂದಿಸಿ ಹೇಳ್ತಾ ಇದ್ದೇನೆ. ಇದನ್ನೆಲ್ಲ ರೈತರಿಗೂ ಮಾಹಿತಿ ಮುಟ್ಟಿಸಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.